ಓ ಮಲ್ಲಿಗೆ ಕಾಕಡ, ನೀನೆಷ್ಟು ಕಾಕಡ, ಒಂದೇ ದಿನವಾದರೂ ನಿನ್ನೆ ಜೀವನ ಪಾವನ, ನಮ್ಮ ಮನೆಯ ನಂದನ, ನಿನಗಿದು ವಂದನ ವಂದನೀಯವಾದಂತಹ ಬದುಕಿಗೆ ತಮ್ಮನ್ನು ಸಮರ್ಪಿಸಿಕೊಳ್ಳಲು ಸನ್ನದ್ಧರಾಗಿ ನಮ್ಮೆಲ್ಲರ ಮಧ್ಯದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಹರಗುರು ಚರಮೂರ್ತಿಗಳೇ, ತಮ್ಮ ದಿವ್ಯ ಶಕ್ತಿತ್ರಯಗಳಿಂದ ಸಿದ್ಧಗಂಗೆಯಲ್ಲಿ ಸೇವೆಯನ್ನು ಗದ್ದೆಗೆ ಏರಿಸಿದಂತಹ ಶಿವಕುಮಾರ ಮಹಾಸ್ವಾಮಿಗಳನ್ನು ಮನದಲ್ಲಿ ನೆನೆದು ಮಾತೃ ಸ್ವರೂಪಿಣಿ ಆದಂತಹ ಶಿವಕುಮಾರ ಶ್ರೀಗಳ ಒಂದು ಕೈಂಕರ್ಯದಲ್ಲಿ ಬೆಳೆದಿರುವಂತಹ ಸಿದ್ಧಲಿಂಗ ಮಹಾಸ್ವಾಮಿಗಳಿಗೆ ಹಣೆ ಮಣಿದು ಹಾಗೂ ನಮ್ಮೆಲ್ಲರ ಮಧ್ಯದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಶಿವಸಿದ್ದೇಶ್ವರ ಪೂಜ್ಯರಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ, ತಮ್ಮೆಲ್ಲರ ಹಿರಿಯರಿಗೆ ಮತ್ತು ಮಾತೆಯರಿಗೆ ಶರಣು ಸಮರ್ಪಿಸಿ, ಈ ಕಿನ್ನರಿ ಬೊಮ್ಮಯ್ಯ ಈತ ಒಬ್ಬ ಅಕ್ಕಸಾಲಿಗ ವೃತ್ತಿಯವನು ಆಗಿರುವಂಥವನು ಆಗಿದ್ದಾನೆ. ಮಾನವನ ಹೃದಯದಲ್ಲಿ ಮಹಾಚೇತನವನ್ನು ಮಹಾದೇವನನ್ನು ಕಂಡು ಗುರುತಿಸಿದಂತಹ, ಗೌರವಿಸಿದ, ಪೂಜಿಸಿದ ಪುಣ್ಯ ಪುನೀತ ಸಂಸ್ಕೃತಿ ವೀರಶೈವ ಸಂಸ್ಕೃತಿ. ಏನಾದರೂ ಆಗೋ ಮೊದಲ ಮಾನವನಾಗೋ ಎಂದು ಸಾರಿದ ವಿಶ್ವ ಮಾನವ ಧರ್ಮ ವೀರಶೈವ ಧರ್ಮ. ಅದು ಸಮಾನತೆಯನ್ನು ಸ್ವಾಗತಿಸಿದೆ, ಕಾಯಕದ ಮಹತ್ವವನ್ನು ಎತ್ತಿ ಹಿಡಿದಿದೆ, ಭಕ್ತಿಯ ವಾಚ್ಯದಲ್ಲಿ ಮಾನವ ಕೋಟಿಯ ಬಾಂಧವ್ಯವನ್ನು ಬೆಸೆದಿದೆ, ಮಾನವತೆ ಎಂಬ ಮಹಾಮೌಲ್ಯವನ್ನು ತಂದುಕೊಟ್ಟಿದೆ. ಜಾತಿ ಮತ ಭೇದವಿಲ್ಲದೆ ದೀನ ದಲಿತರಿಗೆ ಬದುಕು ನೀಡಿದೆ, ಅಂತ್ಯಜರನ್ನು ಅಗ್ರಸ್ಥಾನದಲ್ಲಿ ಇರಿಸಿ ಶರಣ ಶ್ರೇಷ್ಠರೆಂದು ಪೂಜಿಸಿದೆ. ಸಾಮಾಜಿಕ ನೆಲೆಯ ಬೇರೆ ಬೇರೆ ಸ್ತರಗಳಿಂದ ಬಂದ ಈ ಶರಣರು ಭಿನ್ನ ಭಿನ್ನ ಕಾಯಕದ ಮನೋಧರ್ಮದ ವ್ಯಕ್ತಿಗಳು. ಆ ಲೋಹ ಚುಂಬಕದಂತಹ ವ್ಯಕ್ತಿತ್ವದ ಶ್ರೀ ಬಸವಣ್ಣನವರಿಂದ ವ್ಯಕ್ತಿ ಸ್ವಾತಂತ್ರ್ಯದೆಡೆಗೆ ಜನವರ್ಗವು ವ್ಯಕ್ತಪಡಿಸಿದ ಅಭಿಪ್ರಾಯ, ಸ್ವಾತಂತ್ರ್ಯದ ಫಲ, ವಚನ ಸಾಹಿತ್ಯ. ಅನುಭವ ಮಂಟಪದಡಿಯಲ್ಲಿ ಸಂಘಟಿತರಾದವರು ವಿಚಾರ ವಿನಿಮಯ ನಡೆಸಿದುದು ಮತ್ತು ಅಂದಿನ ಅನುಭವಗಳಿಗೆ ವಚನಗಳ ಅಭಿವ್ಯಕ್ತಿಯ ಮಾರ್ಗವಾದುದು ಗಮನಾರ್ಹ. ವಚನ, ರಚನೆ, ಅನುಭವ ಈ ಮೂರರ ಸಾಮರಸ್ಯ ಪೂರ್ವವಾದ ಕೂಟವೇ ವಚನ ಸಾಹಿತ್ಯ. ಚನ್ನಬಸವಣ್ಣ ಹೇಳಿದಂತೆ ಆತ್ಮತೃಪ್ತಿಯನ್ನು ತಿಳಿಯುವುದು ವಚನ, ಸ್ಥಾವರ ಜಂಗಮದಲ್ಲಿ ದಯವಾಗಿರುವುದು ರಚನೆ, ಅರಿಷಡ್ ವರ್ಗಗಳ ಇಚ್ಛೆಗೆ ಹರಿಯುವುದು ಅನುಭವ. ಜನರಿಂದ ಜನರಿಗಾಗಿ ಹುಟ್ಟಿ ಜನರ ಮಧ್ಯದಲ್ಲಿ ಬಾಳಿದ ಸಾಹಿತ್ಯ ಇದು. ಆಚಾರ್ಯ ಸಾಹಿತ್ಯವಲ್ಲ, ಅನುಭಾವಿಗಳ ಸಾಹಿತ್ಯ. ಒಬ್ಬರ ಮತ್ತೊಬ್ಬರಿಂದ ಸ್ಫೂರ್ತಿ ಪಡೆದು ವಚನ ರಚನಾ ಕಾರ್ಯ ಪ್ರಾರಂಭಿಸಿದರು. ಬಹಳಷ್ಟು ವಚನಕಾರರು ಕೆಳವರ್ಗಕ್ಕೆ ಸೇರಿದವರು. ಇಲ್ಲಿ ವಸ್ತು ಅಂತರಂಗದ ಶೋಧನೆಯಾಗಿತ್ತು, ಅರ್ಥವಿಹೀನ ಆಚರಣೆಗಳ ಟೀಕೆಯಾಯಿತು, ವ್ಯಕ್ತಿಗಳ ಅಂತರಂಗ ಬಹಿರಂಗಗಳಲ್ಲಿನ ಕ್ಷುದ್ರತಾನದ ವಿಡಂಬನೆಯಾಯಿತು, ಶೋಷಣೆ ಮಾಡುವವರ ಬಗೆಗೆ ಆಕ್ರೋಶವಾಯಿತು, ಸಮಾಜದಲ್ಲಿನ ಗೋಮುಖ ವ್ಯಾಘ್ರಗಳ ನೀತಿಗೆಟ್ಟ ನಡವಳಿಗಳನ್ನು ಬಯಲು ಮಾಡುವುದಾಯಿತು, ಸತ್ಯ ಸದಾಚಾರ ಸದ್ವರ್ತನೆಗಳ ಬೋಧನೆಯಾಯಿತು. ಹೀಗೆ ಸದ್ವರ್ತನೆಯ ಮೆರೆದ ನೂರಾರು ವಚನಕಾರರಲ್ಲಿ ಶರಣ ಕಿನ್ನರಿ ಬೊಮ್ಮಯ್ಯ ಒಬ್ಬ. ಶರಣ ಶ್ರೇಷ್ಠ 18 ವಚನಗಳ ರಚನಾಕಾರ. ಈತನ ಅಂಕಿತ ನಾಮ ಕಿನ್ನರಿ ಕಾಯಕದ ಸುಕ್ಷೇತ್ರವಾದ ಕಲ್ಯಾಣದ ತ್ರಿಪ್ರಾಂತಕೇಶ್ವರ. ಮೂಲತಃ ಆಂಧ್ರದ ಪುದೂರು ಎಂಬ ಗ್ರಾಮಕ್ಕೆ ಸೇರಿದ ಕಲಿದೇವಿ ಎಂಬ ಭಕ್ತೆಯ ಪುತ್ರನಾದ ಈತನು ವೃತ್ತಿಯಲ್ಲಿ ಅಕ್ಕಸಾಲಿಗನು, ಪ್ರವೃತ್ತಿಯಲ್ಲಿ ಶಿವಭಕ್ತ, ಕಾಯಕ ಶುದ್ಧ ಜೀವನ, ಜಂಗಮ ಪ್ರೇಮಿ. ಆಭರಣಗಳು ಮಾಡುವಾಗ ಜಂಗಮ ಬಂದು ಬೇಡಲು ಅದರೊಳಗೆ ಕತ್ತರಿಸಿ ಕೊಟ್ಟು ಮತ್ತೆ ಒಡವೆಯವರಿಗೆ ತೂಕಕ್ಕೆ ಸರಿ ಮಾಡಿಕೊಟ್ಟು ಇರುತ್ತಿರಲು ಮತ್ತೊಂದು ದಿನ ತಮ್ಮ
ಗುರುಗಳು ಆಭರಣ ಮಾಡೆಂದು ಹೊನ್ನನ್ನು ಕೊಡಲು ಅವ ಮಾಡಿ ತೂಗಲು ಕಡಿಮೆಯಾದುದ ಕಂಡು ಗುರುವು ಕೊಡಿಸಲು ಕಿನ್ನರೆಯ ಎಮ್ಮಲ್ಲಿ ವಂಚನೆ ಇಲ್ಲ. ಬಹುಶಃ ಈ ಅಕ್ಕಸಾಲಿಗರ ಉದ್ಯೋಗ ಅದು ವಂಚನೆನೇ, ವ್ಯಾಪಾರವೇ ಒಂದು ವಂಚನೆ. ಈ ಸಿಂಪಿ, ಮರಾಠಿಯಲ್ಲಿ ಒಂದು ಗಾದೆ ಇದೆ, ಸಿಂಪಿ ಮತ್ತು ಸೋನಾಲಿ ಅಂದರೆ ಅಕ್ಕಸಾಲಿಗ, ಇವರಿಬ್ಬರು ದೋನಕ್ಕೆ ಸಂಘ ನಕೋರೆ ಬಾಬಾ ಅಂತ. ಅವರು ಸುಳ್ಳು ಹೇಳೋದೇ ಅವರ ಒಂದು ಪ್ರವೃತ್ತಿ. ಈ ಟೇಲರ್ ಬಲಗಡೆಗೆ ಜೇಬು ಹಚ್ಚಿಬಿಟ್ಟಿದ್ದ ಅಂತಂದರೆ ಅದನ್ನು ಏನಪ್ಪ ನೀನು ಬಲಗಡೆಗೆ ಜೇಬು ಹಚ್ಚಿಬಿಟ್ಟಿದ್ಯಾ, ನೀರಿಗೆ ಹಾಕ್ರಿ ಹೋಗುತ್ತೆ, ಅದು ಸರಿ ಆಗುತ್ತೆ, ದೊಡ್ಡದಾಗಿ ಹೋಗಿದ್ರೆ ನೀರಿಗೆ ಹಾಕಿದ್ರೆ ಇದು ಆಗುತ್ತೆ ಅಂತ. ಹೀಗೆ ಏನಾದರೂ ಹೇಳಿ ನಾವೊಂದು ಆ ಹೊಸ ಬಟ್ಟೆ ಹೊಲಿಸಿದ್ದೇವೆ ಅನ್ನೋ ಖುಷಿಯಲ್ಲಿ ಅದನ್ನು ತೊಗೊಂಡು ಬಂದೇ ಬಿಡ್ತೇವೆ. ಹೀಗೆ ಈ ಅಕ್ಕ ಸಾಲಿಗ ಚಿಕ್ಕವನು ಬೇಡ, ಅಕ್ಕನ ಬಂಗಾರವನ್ನು ಕೂಡ ಬೆಳೆದೇ ಇರೋವನು ಅನ್ನುವಂಥದ್ದೊಂದು ಪ್ರವೃತ್ತಿ. ಮತ್ತು ಅವನು ಆಭರಣವನ್ನು ಮಾಡುವಾಗ ಕುಟ್ತಾ ಇದ್ದಾನಲ್ಲ, ಅದು ಕೊಟ್ಟವನು ಕೆಟ್ಟ ಅಂತ ಹೇಳ್ತಾರೆ. ಯಾರೇ ಏನೇ ಮಾಡಿದ್ರು, ಎಷ್ಟೇ ಇದ್ರೂ ಕೂಡ ಅವರು ಬಂಗಾರವನ್ನು ಹೊಡೆದೇ ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ನವಲಗುಂದದಲ್ಲಿ ಒಂದು ಸಿಸಂಗಿ ಲಿಂಗರಾಜರು ಒಂದು ಗಣೇಶನ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಆ ದೇವಸ್ಥಾನಕ್ಕೆ ಬಂಗಾರದ ಮೂರ್ತಿಯನ್ನು ಮಾಡಿಸ್ಬೇಕು ಅಂಥೇಳಿ ಆ ಆಚಾರ್ಯರನ್ನು ಕರೆದು ಕೇಳ್ತಾರೆ, ನೋಡಪ್ಪ ಇಂಥದ್ದೊಂದು ಮೂರ್ತಿ ಮಾಡಿಕೊಡ್ಬೇಕು, ನೀನು ನಮ್ಮ ವಾಡ್ಯದಲ್ಲಿನೇ, ಅಂದರೆ ರಾಜರು ಇರುವಂಥ ಇದಕ್ಕೆ ವಾಡೆ ಅಂತ ಹೇಳ್ತಾರೆ, ಇಲ್ಲೇ ಬಂದು ನೀನು ಮಾಡಬೇಕು ಅಂತ ಹೇಳ್ತಾರೆ. ಆಯಿತು ಬುದ್ಧಿ, ಮಾಡ್ತೇನೆ ಇಲ್ಲೇ ಅಂಥೇಳಿ ಅವನು ಅಲ್ಲೇ ಮನೆಯಲ್ಲಿನೇ ಬಂದು ಆ ಗಣೇಶನ ವಿಗ್ರಹವನ್ನು, ಬಂಗಾರದ ವಿಗ್ರಹವನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ಮತ್ತೆ ಮನೆಯಲ್ಲಿನೂ ಕೂಡ ಇಲ್ಲಿ ಎಷ್ಟು ವಿಗ್ರಹವನ್ನು ಮಾಡ್ತಾನೋ ಅದೇ ರೀತಿ ಒಂದು ಪಂಚಲೋಹದ ವಿಗ್ರಹವನ್ನು ಮನೆಯಲ್ಲಿ ಮಾಡ್ತಾನೆ. ಯಾವ ಕಾರಣಕ್ಕೂ ಅವರು ಮೋಸ ಮಾಡೋದು ಬಿಡೋದಿಲ್ಲ ಅನ್ನೋದಕ್ಕೆ. ಆಮೇಲೆ ಇಲ್ಲಿ ಮಾಡಿದಂಥ ವಿಗ್ರಹ ಕೊನೆಗೆ ಮೂರ್ತಿ ಮುಗಿಯುತ್ತೆ, ವಿಗ್ರಹ ಮಾಡಿ ಆದಮೇಲೆ ಆಯಿತು ನಾವು ಪ್ರತಿಷ್ಠಾಪನೆ ಮಾಡೋಣ, ತಾರೀಖನ್ನು ಫಿಕ್ಸ್ ಮಾಡ್ತಾರೆ. ತಾರೀಖು ಫಿಕ್ಸ್ ಮಾಡಿದ್ಮೇಲೆ ಅಲ್ಲಿ ಇನ್ನೇನು ಬೆಳಗಿನ ಜಾವ ಅದನ್ನು ಹೀಗೆ ಮಾಡಬೇಕು. ನಿಲಂಬನ ಕೆರೆ ಅಂತ ಇದೆ, ಸಿರ್ಸಂಗಿ ಲಿಂಗರಾಜರೇ ಕಟ್ಟಿಸಿದಂಥ ಕೆರೆ, ನವಲಗುಂದದಲ್ಲಿ ಅದ್ಭುತವಾದಂಥ ಕೆರೆ ಅದು. ಆ ಕೆರೆಯಲ್ಲಿ ನಾನು ಬೆಳಗಿನ ಜಾವ ಅದನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ತಗೋಬೇಕಾದ್ರಿಂದ ನೀರಲ್ಲಿ ಕೆರೆಯಲ್ಲಿ ಮುಳುಗಿಸಿ ಎತ್ಕೊಂಡು ಬರಬೇಕು ಅಂತ ಹೇಳ್ತಾನೆ. ಒಪ್ಕೋತಾರೆ ಮಹಾರಾಜರು, ಒಪ್ಕೊಂಡು ಅಲ್ಲಿ ಮುಳುಗಿಸ್ತಾರೆ. ಎಲ್ಲಿ ಕೊಡುವಾಗ ಏನು ಮಾಡ್ತಾನೆ, ಪಂಚಲ್ ಹೋದ್ದು ಮೊದಲೇ ಅಲ್ಲಿ ಇಟ್ಟಿರ್ತಾನೆ, ಬಂಗಾರದನ್ನು ಅಲ್ಲೇ ಬಿಟ್ಟು ಪಂಚಲ್ ಹೋದ್ದು ಇಟ್ಟು ಕೊಟ್ಟಿರ್ತಾನೆ. ಹೀಗೆ ಎಷ್ಟೇ ನಾವು ಜಾಗೃತವಾಗಿದ್ದೇವೆ ಅಂತಂದ್ರೂ ಕೂಡ ಅವರು ಈ ಮೋಸ ಮಾಡುವಂಥದ್ದನ್ನು ಬಿಡೋದಿಲ್ಲ. ಆದರೆ ಕಿನ್ನರಿ ಬೊಮ್ಮಯ್ಯ ಅಂಥವನಲ್ಲ. ಇದೇ ಕಾರಣಕ್ಕೆ ಆತ ಆ ಕಡಿಮೆ ಗುರುವು ಬಂದು ಕೇಳಿದಾಗ ಕಡಿಮೆ ತೂಗಲು ಗುರುವು ಕೊಡಿಸಲು ಕಿನ್ನರಿಯ ಎಮ್ಮಲ್ಲಿ ವಂಚನೆ ಇಲ್ಲ, ನಾನು ವಂಚನೆಯನ್ನು ಮಾಡಿದವನು ಅಲ್ಲ, ಈ ಕಾಯಕ ಬಿಡಿಸಲೆಂದೇ ಶಿವನು ನನಗೆ ಹೀಗೆ ಮಾಡಿದ್ದಾನೆ, ನನ್ನ ಈ ಮೋಸದ ಕಾಯಕವನ್ನು ಬಿಡಿಸೋದಕ್ಕೆ, ನನ್ನ ಸದ್ಭಕ್ತ ನಾನು ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಬಿಡಿಸಿದ್ದಾನೆ ಅಂತೇಳಿ ಅಕ್ಕಸಾಲಿಗ ಕಾಯಕವನ್ನು ಬಿಟ್ಟ ಕಿನ್ನರಿಯನ್ನು ಹಿಡಿತಾನೆ. ಬೊಮ್ಮಯ್ಯ ಕಿನ್ನರಿಯನ್ನು ಬಾರಿಸಲು ಪರಬ್ರಹ್ಮವು ಕೂಡ ಮೆಚ್ಚುತ್ತಾನಂತೆ. ಕಿನ್ನರಿಯ ಬೊಮ್ಮಯ್ಯ ಬಾರಿಸಲು ಕುಣಿದಸು ಮರೆತು ಕಿವಿಗೊಟ್ಟು ಕಲ್ಯಾಣ ಚೆನ್ನಾಯಿತು, ಲೋಕ ಚಲವಾಯಿತು. ಈ ಸಂಗೀತ ಮತ್ತು ವಾದ್ಯ ಇವುಗಳಿಗೆ ಎಂಥವರು ಕೂಡ ನಾವು ಮನಸ್ಸು ಅಂತೇವೆ. ಉದಾಹರಣೆಗೆ ಕಾಶಿದ ಕಣಿಹಲಿಗೆ ಬೇಸಾಗಿ ಬಡಿಯನ್ನು ದೇಸಾರ ಮಗಳ ತುರುಬಿಗೆ ದಾಸಾಳ ಹೂವು ಉದುರಂಗ ಅಂತ ಒಬ್ಬ ಜಾನಪದ ಕವಿ ಹೇಳ್ತಾನೆ. ಈ ಹಲಿಗೆಯನ್ನು ಬಡಿ ಅದು ಹೇಗೆ ಬಡಿತೀಯ ಅಂದರೆ ಈ ಎಲ್ಲ ಸಸ್ಯಗಳು ಕೂಡ ಅವನ್ನ ಆಲಿಸ್ತವು ಅಂತ. ಪ್ರಾಣಿ ಪಕ್ಷಿ ಮನುಷ್ಯ ಎಲ್ಲರೂ ಕೂಡ ಆ ಸಂಗೀತಕ್ಕೆ ಮಾರು ಹೋಗುವಂಥವ್ರು. ಆ ಕಾಸಿದ ಕಣಿಹಲಿಗೆನ ಬೇಸಾಗಿ ಬಡಿ, ಹೇಗೆ ಅದು ದಾಸಾಳ ಹೂವು ಉದುರಬೇಕು ಅಷ್ಟು ಚೆನ್ನಾಗಿ ಬರಿ. ಅದು ಆ ದಾಸಾಳ ಹೂವು ಉದುರಾದ ನಂತರ ಅದು ಯಾರಿಗೆ, ದೇಸಾಯದ ಮಗಳ ತುರುಬಿಗೆ. ದೇಸಾಯರ ಮಗಳು ಎಂಥವಳು, ಅವಳು ಗುಣ ಇಲ್ಲದೆ ಇರುವಂಥವಳು. ಅಂದರೆ ಇದು
ದಾಸವಾಳ ಹೂವು ಕೆಂಪು, ಆದರೆ ಕಂಪಿಲ್ಲದೆ ಇರುವಂಥದ್ದು. ಹಾಗೆ ಈ ಕೆಲವು ಸ್ಥಾನಮಾನಗಳು ಸಹಜವಾಗಿ ಅವರು ಯೋಗ್ಯರೋ ಅಯೋಗ್ಯರೋ ಎಲ್ಲವೂ ಎಲ್ಲ ಗೌರವಕ್ಕೂ ಅವರು ಪಾತ್ರ ಆಗಿರ್ತಾರೆ. ಹಾಗೆ ಜಾನಪದ ಕವಿ ಒಬ್ಬ ಹೇಳ್ತಾರೆ, ಬೇಸಾಗಿ ಬಡಿ ಅಂತೇಳಿ. ಹೀಗೆ ಈ ವಾದ್ಯಕ್ಕೆ ಮಾರು ಹೋಗದೆ ಇರುವಂತಹ ಯಾರೂ ಕೂಡ ಇಲ್ಲ. ಪ್ರಾಣಿ, ಪಕ್ಷಿ, ಸಸ್ಯ ಎಂಥವರು ಕೂಡ ಅದಕ್ಕೆ ಮಾರು ಹೋಗ್ತಾರೆ. ಹಾಗೆ ಈ ಕಿನ್ನರಿ ಬೊಮ್ಮಯ್ಯ ಅತ್ಯಂತ ಸುಶಾಲವಾಗಿ ನುಡಿಸ್ತಾ ಇದ್ದರಿಂದ ಈತನ ತಂತಿ ವಾದ್ಯ ಅತ್ಯಂತ ಅಚ್ಚುಮೆಚ್ಚಾಗಿ ತೆಗೆದುಕೊಂಡು ಶಿವನ ಸಾನ್ನಿಧ್ಯದಲ್ಲಿ ಕಿನ್ನರವನ್ನು ಮೋಹಕವಾಗಿ ನುಡಿಸ್ತಾ ಅದರ ಜೊತೆಗೆ ಸ್ವಾಮಿಯ ಮಹಿಮೆಯನ್ನು ಕೂಡ ಅವನು ಮಹಾಭಕ್ತಿಯಿಂದ ಹಾಡುವಂಥವನು ಆಗ್ತಾನೆ. ನಿನ್ನ ಹರಿಯದ ರೂಹಿನ ಚೆಲುವಿನ ನುಡಿಯ ಜಾಣಿನ ಸಿರಿಯ ಸಂತೋಷದ ಕರಿ ತುರಗ ರಥ ಪದಾತಿಯ ನೆರವಿಯ ಸತಿ ಸುರರ ಬಂಧುಗಳ ಸಮೂಹದ ಎನ್ನ ಕುಲದ ಅಭಿಮಾನದ ಗರ್ವ ಬಿಡು ಮುಳ್ಳಾಗದಿರು ಅಂಥೇಳಿ ಈ ಸಿನಿಮಾದ ನಾನು ಶ್ರೇಷ್ಠ ಎನ್ನುವಂತಹ ಗರ್ವ ಅವನಿಗೆ ಬಂದಾಗ ಈ ಚಿನಿಪಾಲ ಚಿನ್ನದ ಹರಿವಾಣದಲ್ಲಿ ಭೋಗಿಸುವುದು ಭೂಷಣವಲ್ಲದೆ ಮಣ್ಣು ಹರಿವಾಣದಲ್ಲಿ ಭೂಷಣವೇ. ಮಾಳ್ಪ ಶಿವಲಿಂಗಂಗೆ ಪೂಜೆಗೆ ಕಾಯ ಪವಿತ್ರವಲ್ಲದೆ ಅಪವಿತ್ರವೇ ತ್ರಿಪುರಾಂತಕ ಲಿಂಗವೇ ಅಂಥೇಳಿ ಇನ್ನೊಂದು ವಚನದಲ್ಲಿ ಹೇಳ್ತಾನೆ. ಹರಿವಾಣದಲ್ಲಿ ಭೋಗಿಸೋದು ಭೂಷಣ, ಆದರೆ ಮಣ್ಣಿನ ಹರಿವಾಣದಲ್ಲಿ ಇದು ಮಾಡುವಂಥದ್ದು ಅಂದರೆ ಈ ಕಾಯ ಪೂಜೆಯಲ್ಲಿ ತೊಡಗಿಸ್ಕೊಳ್ಳುವಂಥದ್ದು ಎನ್ನುವಂಥದ್ದು. ಅಂತೆ ಯಾರೇ ಆದರೂ ಕೂಡ ನಾವು ಅಂತಕನ ಅಧೀನ. ಅಂತೆ ಇಲ್ಲಿ ಅಕಟಕಟ ರೋಮಜನಿಂದ ಹಿರಿಯನೇ, ಮಥನದಿಂದ ಚೆಲುವನೆ, ಸುರಪತಿಯಿಂದ ಸಂಪನ್ನನೆ, ವಾಮದೇವ ವಸಿಷ್ಠರಿಂದ ಕುಲಜನೆ, ಆತಂಕನ ದೂತರು ಬಂದು ಕೈ ಹಿಡಿದು ಎಳೆದೊಯ್ಯುವಾಗ ನುಡಿ ತಡವಿಲ್ಲ ಕೇಳೋ ನರನೆ, ಎನ್ನ ಮಹಾಲಿಂಗ ತ್ರಿಪುರಾಂತಕ ದೇವ ಪೂಜಿಸಿದೆಯಾದರೆ ಕೇಳಿಲ್ಲದ ಪದ ದೊರಕೊಂಬುವುದು ಮರುಳೆ. ನೀನು ಎಷ್ಟೇ ದೊಡ್ಡವನು, ಯಾರೇ ಆದರೂ ಏನೇ ಆದರೂ ಕೂಡ ನಾವೆಲ್ಲರೂ ಕೂಡ ಹಂತಕರು. ಅವನು ಯಾವಾಗ ಕರಿತಾನೆ ಅವಾಗ ಹೋಗಬೇಕಾಗುತ್ತೆ. ನೀನು ಎಷ್ಟಾಗಿದ್ರೇನು, ನೀನು ತ್ರಿಪುರಾಂತಕ ದೇವರನ್ನು ನೀನು ಪೂಜಿಸಬೇಕು. ಅದು ಬಿಟ್ಟು ನಾನು ಮಹಾ ವಾದ್ಯವನ್ನು ನುಡಿಸುವಂತಹ ಮಹಾ ಕಲಾವಿದ, ನಾನು ಅಂಥವನು ಇಂಥವನು ಎನ್ನುವಂಥದ್ರಲ್ಲಿ ಅರ್ಥ ಇಲ್ಲ. ನೀನು ತ್ರಿಪುರಾಂತಕ ದೇವರನ್ನು ಪೂಜಿಸುವಂಥವನು ಹಾಗೂ ಆವಾಗ ಸಾವಿಲ್ಲದ ಕೇಳಿಲ್ಲದ ಇದು ನಿನಗಾಗುತ್ತೆ ಎನ್ನುವಂಥದ್ದು. ಇಂತಹ ಒಂದು ಅಕ್ಕ ಸಾಲಿನ ಸ್ವರ ಇದು ನಂಬಲು ಆಗೋದು ಕೂಡ ಕಷ್ಟವೂ ಕೂಡ. ಆದರೆ ಆತ ಆ ಎತ್ತರದ ಮಟ್ಟಕ್ಕೆ ಏರಿದ್ದ. ಅದರಲ್ಲಿ ಜೀವನ ಸಂದೇಶ ಇತ್ತು, ಬದುಕಿನ ಮೌಲ್ಯ ಇದೆ. ಆದರೂ ಕೂಡ ಸೋಜಿಗ. ಶರಣರ ಚರಿತ್ರೆ ಹೀಗೆ ಕಲ್ಯಾಣದ ತ್ರಿಪುರಾಂತಕೇಶ್ವರ ದೇವಾಲಯದಿಂದ ಕಿನ್ನರ ಸ್ವರ ತೆರೆತೆರೆಯಾಗಿ ಹರಿದು ಬರುತ್ತಿರಲಿದೆ. ಅವರೊಡನೆ ಈ ಉದಾರವಾಣಿಯ ಬಲು ಬೆರೆತು ಬಾರನ್ನದ ನೊರೆಗೊಂಪಿನ ಬೆರೆತು ಬರುತ್ತಲಿದೆ. ಶಿವನು ಬ್ರಹ್ಮಯ್ಯನ ದಿವ್ಯವಾದ ಸಂಗೀತವನ್ನು ಕೇಳಿ ಆತನೂ ಕೂಡ ಸಂಪ್ರೀತಗೊಳ್ತಾನೆ. ಗಾಢವಾದ ಭಕ್ತಿಗೆ ಪ್ರೀತನಾಗಿ ಯುವತಿನಿಗೆ ವರವನ್ನು ದಯಪಾಲಿಸ್ತಾನೆ. ಅವನಿಗೆ ನೀನು ಇಂತಹ ಸಂಗೀತವನ್ನು ದಿನ ತ್ರಿಪುರಾಂತಕ ದೇವಾಲಯದಲ್ಲಿ ಹಾಡು, ನಿನಗೆ ಒಂದು ಚಿನ್ನದ ವರವನ್ನು ನಾನು ಕೊಡ್ತೇನೆ ಅಂಥೇಳಿ. ಅಂತೆ ಪ್ರತಿದಿನವೂ ಶಿವ ಸಾನ್ನಿಧ್ಯದಲ್ಲಿ ಹಾಡುವುದು, ದಿನ ಕೂಲಿಯಂತೆ ನಾಣ್ಯವನ್ನು ಸ್ವಾಮಿಯಿಂದ ಪಡೆಯುವುದು, ಅದರಿಂದ ನಿರ್ಭಾಗ್ಯವಾಗಿ ಶಿವಭಕ್ತ ಆರಾಧನೆಯನ್ನು ನಡೆಸುವುದಾಗಿತ್ತು. ಬೊಮ್ಮಯ್ಯ ಬಸವೇಶ್ವರರ ಅನುಪಮವಾದ ಜಂಗಮ ಭಕ್ತಿ ಅನೇಕ ಭಕ್ತರ ಮುಖದಿಂದ ಕೇಳಿ ಮತ್ತೆ ಅವರೊಂದಿಗೆ ಬಸವೇಶ್ವರರಂತೆ ನಿರ್ಮಲವಾದ ಪರಿಶುದ್ಧತೆಯನ್ನು ಹೊಂದಿದ ಶಿವಭಕ್ತರನ್ನು ನೋಡಬೇಕೆಂದು ಹಂಬಲಿಸಿ ಧರ್ಮ ಸ್ವರೂಪವನ್ನು ಕಾಣಲು ಕಲ್ಯಾಣಕ್ಕೆ ಹೋಗ್ತಾರೆ. ಆಗ ಬಸವ ಸದೃಶ್ಯ ಭಕ್ತಿ ಭಾವನೆ ವಸುದೆಗಳು ನರ್ತೀವಿ ಪಸರಿಸಿ ದೆಸೆ ದೆಸೆಗೂ ಮುಸುಕಿ ಕಲ್ಯಾಣದ ಶರಣರನ್ನು ನೆನೆಯೋದು ಅಂತಂದರೆ ಅದೊಂದು ಈ ನಮ್ಮ ತಾಯಂದಿರು ಹೇಳ್ತಾರೆ, ಶರಣರ ನೆನೆದರ ಸಲಗೀಯ ಇಟ್ಟಂಗೆ ಅಂಥೇಳಿ. ಕಲ್ಯಾಣ ಕರುಣೆ ಕೊನೆ ತನಕ ಕಾಯೋ ನಮ್ಮನ್ನು ಅನ್ನುವಂಥ ಮಾತು. ಅಂತಹ ಕೀರ್ತಿ ವಾರ್ತೆ ಇಡೀ ನಾಡಿನಾದ್ಯಂತ ಕಲ್ಯಾಣದ ವಾರ್ತೆ ಹರಡಿತ್ತು. ಅಂತೆ
ಈತನು ಕೂಡ ಆ ಕಿನ್ನರಿ ಬೊಮ್ಮೆಯ ಕಲ್ಯಾಣಕ್ಕೆ ಹೋದಾಗ ಸಾಕ್ಷಾತ್ ಜಂಗಮೇಶ್ವರನಿಗೆ ಸಲ್ಲಬೇಕಾದ ಗೌರವಗಳೊಂದಿಗೆ ಆ ಬಸವಣ್ಣನವರು ಈತನನ್ನ ಮೂಲತಃ ಬಸವಣ್ಣವರು ನನಗಿಂತ ಕಿರಿಯರಿಲ್ಲ ಎನ್ನುವಂತಹ ಭಾವನೆಯವರು ಇಂಥ ಒಬ್ಬ ಕಲಾವಿದ ಬಂದಾನೆ ಅಂತಂದಾಗ ಅವನಿಗೆ ತಕ್ಕವಾದಂತಹ ಗೌರವವನ್ನು ಕೊಟ್ಟು ಸ್ವಾಗತಿಸ್ತಾರೆ. ಮತ್ತೆ ಅವನು ಮಠದಲ್ಲಿನೇ ಇರಬೇಕು ಅಂಥೇಳಿ ಅವನಿಗೆ ನಿರೂಪವನ್ನು ಕೂಡ ಹೇಳ್ತಾರೆ. ಆ ತ್ರಿಪುರಾಂತಕೇಶ್ವರನ ಮುಂದೆ ಕಿನ್ನರಿಯನ್ನು ನುಡಿಸುವುದನ್ನೇ ಕಾಯಕವನ್ನಾಗಿಸಿಕೊಂಡು ನೀನು ಆ ಕಿನ್ನರಿ ಬೊಮ್ಮಯ್ಯ ಎನ್ನುವಂಥ ಹೆಸರು ನಿನಗೆ ಅನರ್ಥಕ ಆಗಲಿ ಎನ್ನುವಂಥ ಮಾತನ್ನು ಅವರು ಹೇಳಿದಾಗ ಬಡಬಗ್ಗರಿಗೆ ಆಧಾರವಾದ ಮತ್ತೆ ಇವರಿಬ್ಬರ ಮಧ್ಯದ ಸಂಭಾಷಣೆಯಲ್ಲಿ ಒಂದು ಈ ಉಳ್ಳಿ ಅಂದರೆ ಈರುಳ್ಳಿಯನ್ನು ಈ ಕರ್ಮಠ ಬ್ರಾಹ್ಮಣರು ಜೈನರು ಬೆಳ್ಳುಳ್ಳಿ ಮತ್ತು ಈರುಳ್ಳಿಗಳನ್ನು ತಿನ್ನಲಿಲ್ಲ. ಅಂತೆ ಅಲ್ಲಿ ಒಂದು ಉಳ್ಳಿಯ ಪ್ರಸಂಗ ಬರುತ್ತೆ. ಇದೇನಿದು ಅಮೇಧ್ಯ ಅಂಥೇಳಿ ಬಸವಣ್ಣವ್ರು ಕೇಳ್ತಾರೆ. ಈ ಕಿನ್ನರಿ ಬೊಮ್ಮಯ್ಯನನ್ನು ಅವನ ಅಲ್ಲಿ ಈರುಳ್ಳಿ ಇರುವಂಥದ್ದನ್ನು ನೋಡಿ ಆಗ ನಿಂದಿಸಲು ಆ ಕಿನ್ನರಯ್ಯನಿಗೆ ಕೋಪ ಬರುತ್ತೆ. ಅವನು ಬಿಟ್ಟೇ ಹೋಗಿಬಿಡ್ತಾನೆ. ಆ ಮನೆ ಬಿಟ್ಟು ಹೊರಟು ಹೋಗಿಬಿಡ್ತಾನೆ. ತನ್ನ ತಪ್ಪನ್ನು ಮನಗಂಡಂತಹ ಬಸವಣ್ಣವರು ಕಿನ್ನರಯ್ಯನಲ್ಲಿಗೆ ಹೋಗಿ ಅವನನ್ನು ಸಮಾಧಾನ ಪಡಿಸ್ಕೊಂಡು ಬಂದುದಲ್ಲದೆ ತನ್ನ ಭಕ್ತನ ಪ್ರೀತ್ಯಾರ್ಥವಾಗಿ ಊರಲ್ಲೆಲ್ಲ ಉಳ್ಳಿಯ ಮೆರವಣಿಗೆಯನ್ನು ಮಾಡ್ತಾರೆ. ಮತ್ತು ಈತನಿಗೆ ಇವನ ಜೊತೆಗೆ ಸಂಗೀತ ವಿದ್ಯೆಯ ಜೊತೆಗೆ ಸಂಗಡಲೇ ಬಂದದ್ದು ಲಿಂಗಿಗಳ ಹಿರಿಮೆ ಹಾಡುಕಲೆ ಕಲ್ಯಾಣ ಲಿಂಗ ಮಂಟಪವ ಕೂಡಿದನು ಶಿವಕೊಟ್ಟ ಕಿನ್ನರಿಯ ಭವದೊಳಗೆ ನುಡಿಸುತ್ತಲೇ ಶಿವಭೇದ ಜನಕ್ಕೆ ಮೂಡುತ್ತಲೇ ಬೊಮ್ಮಯ್ಯ ಭವ್ಯಗಳಿಗೆ ಊದಿ ಶಿವಮಂತ್ರ. ಈತನ ಹಾಡಿನ ಜೊತೆಗೆ ವಾದ್ಯವನ್ನು ನುಡಿಸೋದ್ರ ಜೊತೆಗೆ ಅವನು ಶಿವಮಂತ್ರವನ್ನು ಎಲ್ಲರಿಗೂ ಕೂಡ ಕಲ್ಪಿಸುವಂತಹ ಅಂದರೆ ಆ ಕೆಲಸವನ್ನು ಮಾಡ್ತಾರೆ. ಹಾಡು ಅಷ್ಟು ರೋಚಕವಾಗಿ ಇರುವಂಥದ್ದು. ತ್ರಿಪುರಾಂತಕೇಶ್ವರ ದೇವಾಲಯದಲ್ಲಿನೇ ಅಲ್ಲೇ ಇದ್ದುಕೊಂಡು ಜನಕ್ಕೆ ಶಿವಬೋಧೆಯನ್ನು ಮಾಡ್ತಾ ಹೀಗೆ ದಿನ ಕಳೀತಾ ಇರುವಾಗ ಒಂದಿನ ಒಂದು ಕುರಿ ಓಡಿ ಬಂದುಬಿಡುತ್ತೆ. ಬಂದು ತನ್ನ ನೇಣ ಹರಿದು ಗುಡಿಯಲ್ಲಿ ಆದರೂ ಪ್ರಾಣವನ್ನು ಉಳಿಸ್ಕೋಬೇಕು ಅಂಥೇಳಿ ಅದು ಬಂದಾಗ ತ್ರಿಪುರಾಂತಕೇಶ್ವರನ ಗುಡಿಯಲ್ಲಿ ಹೋಗಾಗ ಅದನ್ನು ಬೆಂಬತ್ತಿ ಮತ್ತೊಬ್ಬ ವಿಟ ಬರ್ತಾನೆ. ಅವನು ಬಂದಾಗ ಆ ಮೂಕ ವೇದನೆಯನ್ನು ಕೇಳಿ ಸಾಮಾನ್ಯವಾಗಿ ಶರಣರು ಅದೇ ಏನು ಗೀತೆಯಲ್ಲಿ ಹೇಳುತ್ತೆ ಸರ್ವೇ ಜನ ಸುಖಿನೋ ಭವಂತು. ಆದರೆ ನಮ್ಮ ವಚನ ಸಾಹಿತ್ಯದಲ್ಲಿ ಐತೆ ಸಕಲರಲ್ಲೂ ಕೂಡ ದಯವಿರಬೇಕು ಸಕಲರಿಗೆ, ಎಲ್ಲರಿಗೂ ಕೂಡ ಲೇಸನ್ನು ಬಯಸುವಂತಹ ಧರ್ಮ ವೀರಶೈವ ಧರ್ಮ ಮತ್ತು ಅದರ ಅನುಸರಿಸಿ ನಡೆಯುವಂಥವರು ಕೂಡ ಅಂಥವರೇ. ಈತ ಬಂದಾಗ ಅವನನ್ನು ಹೋಗದಿರು ತಮ್ಮ ಹೋಗದಿರು, ನಿನಗೆ ಉಚಿತವಲ್ಲ, ನೀನು ಮತ್ತೆ ಅದನ್ನು ಕುರಿಯನ್ನು ಹಿಡ್ಕೊಂಡು ಹೋಗಬೇಡ, ನಮ್ಮ ಪ್ರಾಣ ಭಿಕ್ಷೆ ಬೇಡಿ, ಅದು ದೇವಾಲಯಕ್ಕೆ ಬಂದಿದೆ, ನಾನು ಪ್ರಾಣ ಭಿಕ್ಷೆಯನ್ನು ಕೊಡ್ತೇನೆ, ಅದಕ್ಕೆ ನೀನು ಹೋಗಬೇಡ, ಅದನ್ನು ಹಿಡ್ಕೊಂಡು ಹೋಗದಿರು, ನಿನಗೆ ಉಚಿತ ಅಲ್ಲ, ದೇಗುಲದೊಳಗೆ ಹೊಕ್ಕುಲಿ ಕುರಿ ಸಾವ ಬಯ ಕಂಜಿ, ಹೋಗು ಕೊಲ್ಲುವುದೇ ದೋಷ ನಿನ್ನಂತಾಗದೆ, ನೀ ಬಲಿತ ಬೆಲೆ ಏನು ಹೇಳು, ನೀನು ಎಷ್ಟು ಕೊಟ್ಟು ಹೇಳಪ್ಪ, ಅದು 2ರಷ್ಟು ನಾನು ಕೊಡ್ತೇನೆ ಅಂತ ಅಂದಾಗ ಅವನು ಒಳ್ಳೆ ನನಗೆ ಕಾಸು ಸಿಗುತ್ತಲ್ಲ ಅಂತೇಳಿ ಏನು ಮಾಡ್ತಾನೆ ಎಂದವನು ಅದರ 2ರಷ್ಟು ಬೆಲೆಯನ್ನು ಹೇಳ್ತಾನೆ. ಬೆಲೆಯನ್ನು ಕೊಡ್ತಾನೆ. ಇವು ಕಿನ್ನರಿ ಬೊಮ್ಮೆಯ ಬೆಲೆ ಕೊಟ್ಟು ಆತನಿಗೆ ನಿಷ್ಕರುಣಿ 1,000 ಚಿನ್ನದ ನಾಣ್ಯವನ್ನು ತೆಗೆದುಕೊಂಡು ಅವನು ಬಿಟ್ಟು ಹೋಗ್ತಾನೆ ಕುರಿಯನ್ನು. ತಿರುಕ ಜಂಗಮ ನೀನು ಬಿಟ್ಟು ಹೋದ ನಂತರ ಮತ್ತೆ ಇಷ್ಟು ಹಣವನ್ನು ಹೇಗೆ ಕೊಡಿದೆ, ತಿರುಕು ಜಂಗಮ ನೀನು, ಅದಕ್ಕಿಂತ ಕೊಡೋಕ್ಕಿಂತ ಮೊದಲು ಅವನ ಬಗ್ಗೆ ಹೇಳ್ತಾನೆ ಇರ್ತಾ, ತಿರುಕ ಜಂಗಮ ನೀನು ಮುರುಕು ಕಿನ್ನರಿ ನನಗೆ ಕುರಿ ಬಿಟ್ಟು ನಿಲ್ಲು ಬೊಮ್ಮಯ್ಯ ಎನ್ನುವುದಕ್ಕೆ ಕರವೆತ್ತಿ ಹಿಡಿದ ಕಿನ್ನರಿಯ ಬಾರಿಸಲು ಚೆನ್ನಿಗರು ಕೇಳಿದರು, ಚಿನ್ನ ಸುರವಿದರು ಗುಡಿ ಮುಂದೆ ಭೋಜಗನಿಗೆ ಹೊನ್ನು ಸಾಹಸಿರುವ ಉಣಿಸಿದರು. ಇದೊಂದು ಪವಾಡ ಸದೃಶವಾದಂಥ ಗುಣ. 1000 ಹೊನ್ನು ಕೊಟ್ಟು ಪ್ರಾಣಭಯದಿಂದ ಬಂದಂತಹ ಕುರಿಯ ಜೀವವನ್ನು ಉಳಿಸ್ಕೊಂಡಂಥವನು ಕಿನ್ನರಯ್ಯ. ಅವನನ್ನು ಈತ ಆ ವಿಟ ಪುರುಷ ಹೇಳ್ತಾನೆ, ತಿರುಕ ನೀನು ಎಲ್ಲಿಂದ ನನಗೆ 1000 ಹೊನ್ನನ್ನು ಕೊಡೋಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ. ಆವಾಗ ಆ ಕಿನ್ನರಯ್ಯ ತನ್ನ ನಿಜವಾದ ಸರ್ವ ಜೀವ ದಯಾಪರಂ ನಿಘರ್ವಿ ಲೋಕೈಕ ಪೂಜ್ಯಂ ಶರಣ ಮಾರ್ಗದಲ್ಲಿ ಇರುವಂತಹ ಆತ ಲೋಕೈಕ ಪೂಜ್ಯನಾದಂಥವನು. ಆದ್ದರಿಂದ ಅವನ ಶಿವನ ಕರುಣೆಯಿಂದ ಆ ಒಂದು ಹೊನ್ನು ಅವನಿಗೆ ಸುರಿಯುತ್ತೆ.
ಅಧಿಕ ಲಾಭ ಪಡೆದಂತಹ ಈ ವಿಟ ಅದನ್ನು ತೆಗೆದುಕೊಂಡು ಹಣ ತೆಗೆದುಕೊಂಡು ಆ ಹೊನ್ನನ್ನು ತೆಗೆದುಕೊಂಡು ತನ್ನ ಮನೆಗೆ ಹೋಗ್ತಾನೆ. ಉತ್ಕಟ ಇಚ್ಛೆಯಿಂದ ತನ್ನ ಮನೆಗೆ ಹೋಗಿ ಆ ಹೆಂಡತಿಗೆ ತನ್ನ ನಡೆದಂಥ ಸಂಗತಿಯನ್ನೆಲ್ಲ ಹೇಳ್ತಾನೆ. 1000 ಹೊನ್ನನ್ನು ಅವಳಿಗೆ ಸುರಿತಾನೆ. ಅವಳು ಅತ್ಯಂತ ಸಂತೋಷಗೊಳ್ತಾಳೆ ಅನ್ನುವಂಥ ಆಕಾಂಕ್ಷೆ ಇವನದಾಗಿದೆ. ಆದರೆ ಆತನ ಆಸೆ ನಿರಾಶೆ ಆಯಿತು. ನನ್ನನ್ನು ಹೊನ್ನಿಗಾಗಿ ಬಾಯಿ ಬಿಡುವೆ ಹೆಣ್ಣೆಂದು ತಿಳಿದೀಯಾ? ಹೊನ್ನಿಗಾಗಿ ಬಾಯಿ ಬಿಡುವಳಲ್ಲ ನಾನು ಹೊನ್ನು ಕಾಣದ ಹೆಣ್ಣೆ, ನಿನ್ನ ದನವ ಎನಗೆ ಬಾಳಿಯೇ, ಎನ್ನ ಸೊಬಗನ್ನು ನೋಳ್ಪೆಯಾದೊಡೆ ಹೊನ್ನಿನ ಈಗಲೇ ಬಿತ್ತಿಸುವೆನು ಕೇರಿ ಕೇರಿಯಲಿ. ನನ್ನ ಸೊಬಗನ್ನು ನೋಡು, ನನ್ನನ್ನು ನೋಡಿ ನೀನು ಆನಂದ ಪಡು. ಹೊನ್ನಿನ ಮೇಲೆ ನನ್ನನ್ನು ಅಳಿಬೇಡ ನೀನು. ನನ್ನ ದೇವತೆಗೆಂದು ಆ ಕುರಿಯನ್ನು ನಾನು ತಂದಿದ್ದೇನೆ, ದೇವತೆಗೆ ಬಲಿ ಕೊಡೋದಕ್ಕೆ. ಆ ಕುರಿನೇ ಬೇಕು. ಹಣಕ್ಕೆ ಮಾರಿ ಬೇರೆ ಕುರಿಯನ್ನು ಬಲಿ ಕೊಟ್ಟರೆ ಆ ದೇವತೆ ನಮ್ಮನ್ನು ಉಳಿಸುವಳೆ. ಹೋಗು ಆ ಕುರಿಯನ್ನೇ ನೀನು ತರಬೇಕು ಅಂಥೇಳಿ ಮತ್ತೆ ಅವಳು ವಾಪಸ್ ಕಳಿಸಿಬಿಡ್ತಾಳೆ. ಅವನು ಆ ಕಾಮಾತುರನಾದಂಥವನಿಗೆ ಭಯ, ನಾಚಿಕೆ ಅದು ಯಾವುದೂ ಕೂಡ ಇರೋದಿಲ್ಲ. ಅಂತೆ ಈತ ಇನ್ನು ಅವಳ ಮೋಹಕ್ಕೆ ಒಳಗಾದಂಥವನಾದ್ದರಿಂದ ಆ ಕಿನ್ನರಿ ಬೊಮ್ಮಯ್ಯನ ಹತ್ರ ಬಂದು ಅವನನ್ನು ಕಣ್ಣು ತಪ್ಪಿಸಿ ಮತ್ತೆ ಆ ಕುರಿಯನ್ನು ತೆಗೆದುಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆಗ ನಂಜು ನಿನಗದು ಲಿಂಗ ಮುದ್ರೆ, ಸುರಂಜಿಸುವ ಕುರಿಬೇಡ ಒಯ್ಯಬೇಡ ಎಂದು ಬ್ರಹ್ಮಯ್ಯ ತಿಳಿಸ್ತಾನೆ. ಅದು ಲಿಂಗಮುದ್ರೆಯನ್ನು ಹಾಕಿದೆ. ಇನ್ನು ಇವತ್ತು ಕೂಡ ದೇವಸ್ಥಾನಗಳಿಗೆ ಲಿಂಗಮುದ್ರೆ ಹಾಕಿದಂತಹ ಹಸು ಮತ್ತು ಇವುಗಳನ್ನು ಬಿಡ್ತಾರೆ ನೋಡಿ. ಅವುಗಳನ್ನು ಯಾರೂ ಕೂಡ ತಮ್ಮ ಜಮೀನುಗಳಿಗೆ ಬಂದರೆ ಅವು ಮೇಯ್ದರೆ ಬೆಳೆ ಮೇಯ್ತಾ ಇದ್ರೂ ಕೂಡ ಹೊಡೆದು ಓಡಿಸೋಲ್ಲ. ಅಷ್ಟು ಮಟ್ಟಿಗೆ ಇವತ್ತಿಗೂ ಕೂಡ ಪ್ರತೀತಿ ಇದೆ. ಅಂತೆ ಲಿಂಗಮುದ್ರೆ ಹಾಕಿರುವಂಥದ್ದು ಅದನ್ನು ಒಯ್ಬೇಡ ನೀನು ಅಂತೇಳಿ ಬ್ರಹ್ಮಯ್ಯ ಎಷ್ಟು ಹೇಳಿದ್ರು ಕೂಡ ಕೇಳದೆ ಆ ಕುರಿಯನ್ನು ತೆಗೆದುಕೊಂಡು ಹೋಗೋಕ್ಕೆ ಅವನು ಪ್ರಯತ್ನ ಮಾಡ್ತಾನೆ. ಈ ರೋಷ ಇಬ್ಬರ ಮಧ್ಯ ಸಂಭಾಷಣೆ ಆಗುತ್ತೆ. ರೋಷ ಉಕ್ಕಿ ಬಿಡುತ್ತೆ ಬೊಮ್ಮಯ್ಯನಿಗೆ. ಅವನು ನಿನ್ನನ್ನು ತುಂಡಿಸ್ತೇನೆ ಅಂತ, ಕತ್ತರಿಸಿ ಹಾಕಿಬಿಡ್ತೇನೆ ನಿನ್ನ ಅಂತ ಹೇಳ್ತಾನೆ. ಕೋಪಕ್ಕೆ ಆಹುತಿ ಆಗ್ತಾನೆ, ಕತ್ತರಿಸಿ ಹಾಕಿಬಿಡ್ತಾನೆ. ಆಗ ರಾಜ್ಯ ಬಿಜ್ಜಳನ ಬಳಿ ಈ ದೂರು ಹೋಗುತ್ತೆ. ಹೀಗೆ ನೋಡಿ, ಅವನು ಕಿನ್ನರ ಬೊಮ್ಮಯ್ಯ ಅಂತ ಅವನು ಶರಣ ಅಂತೆ ನಮ್ಮ ಇವರನ್ನು ಕತ್ತರಿಸಿ ಹಾಕಿದ್ದಾನೆ, ಕೊಂದಿದ್ದಾನೆ, ಸಾಯಿಸಿದ್ದಾನೆ ಅಂತಂದಾಗ ಗೋಳಾಡ್ತಾ ದೂರ ಇರ್ತಾರೆ. ಬಿಜ್ಜಳ ಕೆರಳಿ ಕಿಡಿಯಾಗ್ತಾನೆ. ಏನಿದು ರಾಜ್ಯದಲ್ಲಿ ಅರಾಜಕತೆ ಎದ್ಬಿಟ್ಟಿದೆ. ಬಸವಣ್ಣನವರ ಹೆಸರನ್ನು ಹೇಳಿಕೊಂಡು ಏನು ಸ್ವೇಚ್ಛಾಚಾರದಿಂದ ಅವರ ಶರಣರು ನಡ್ಕೋತಾ ಇದ್ದಾರೆ, ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂಥೇಳಿ ಆ ಅನುಯಾಯಿಗಳ ಅನಿಯಮಿತವಾಗಿ ತನ್ನ ಮನಸ್ಸಿಗೆ ಬಂದಂಥ ವರ್ತಿಸ್ತಾ ಇದ್ದಾರೆ ಎನ್ನುವಂಥದ್ದು ಬಿಜ್ಜಳನ ಭಾವನೆ. ಬ್ರಹ್ಮಯ್ಯ ಮಹಾ ಶಿವಯೋಗಿ, ಪ್ರೇಮಿ ಸ್ವರೂಪಿಣು, ದಯಾಮೂರ್ತಿಯು ಇಂಥ ಕಾರ್ಯವನ್ನು ಅವಿಚಾರದಿಂದ ಮಾಡುವನಲ್ಲ ಎನ್ನುವಂಥ ಮತ್ತೊಂದು ನಂಬಿಕೆ ಬಸವಣ್ಣವರಿಗೆ. ಎಲ್ಲರೂ ದೂರನ್ನ ಹೇಳಿದರೂ ಕೂಡ ಇವನು ಅವಿಚಾರಿ ಅಲ್ಲ, ಇಂಥ ಕೆಲಸ ಮಾಡೋನು ಅಲ್ಲ ಅವನು. ಇದಕ್ಕೆ ಏನೋ ತೀವ್ರವಾದ ನಿಯಮ ಇರಬೇಕು, ಆ ಕಾರಣಕ್ಕೋಸ್ಕರನೇ ಮಾಡಿದ್ದಾನೆ. ಬನ್ನಿ ಎಲ್ಲರೂ ಕೂಡಿ ಅಲ್ಲಿಗೆ ಹೋಗಿ ನೋಡೋಣ, ಆ ಘಟನೆ ನಡೆದಿರುವಂತಹ ಸ್ಥಳಕ್ಕೆ ಹೋಗೋಣ ಅಂಥೇಳಿ, ಕಣ್ಣಾರೆ ಕಂಡು ಬರೋಣ ಅಂಥೇಳಿ ಬಸವಣ್ಣವರು ಆ ಉಳಿದ ಪರಿವಾರದೊಂದಿಗೆ ಬರ್ತಾರೆ. ಅದರಂತೆ ಘಟನಾ ಸ್ಥಳಕ್ಕೆ ಬಂದಾಗ ವಿಚಾರಣೆ ನಡೀತಾ ಇದೆ. ಕಿನ್ನರಯ್ಯ ನಡೆದ ಸತ್ಯ ಸಂಗತಿಯನ್ನು ಹೇಳ್ತಾನೆ. ಅದು ಲಿಂಗಮುದ್ರೆಯ ಕುರಿಯನ್ನು ತೆಗೆದುಕೊಂಡು ಹೋಗಕ್ಕೆ ಬಂದಿದ್ದಾನೆ. ಪ್ರಾಣ ಭಿಕ್ಷೆ ಬಯಸಿ ಅದು ನನ್ನಲ್ಲಿ ಬಂದಿತ್ತು, ನಾನು ಉಳಿಸಿದ್ದೇನೆ ಅದನ್ನು. ಇವನು ಮತ್ತೆ ತೆಗೆದುಕೊಂಡು ಹೋಗಕ್ಕೆ ಬಂದಾಗ ಹೇಳಿದಾಗ ಕಿನ್ನರಯ್ಯ ಕೊಟ್ಟ ವಿವರಣೆ ಸತ್ಯ ಅಂತ ನಂಬೋದು ಹೇಗೆ? ಕತ್ತರಿಸಿ ಹಾಕಿದ್ದಾನೆ, ಇವನು ಹೆಣ ಆಗಿ ಬಿತ್ತಿದ್ದಾನೆ ಅಲ್ಲಿ. ಮತ್ತೆ ಆಗ ಎದುರಾಗುತ್ತೆ, ಅಲ್ಲಿದ್ದವರು 3 ಜನ, ಒಬ್ಬ ಆ ವಿಟಪುರುಷ, ತ್ರಿಪುರಾಂತಕ ದೇವರು, ಮತ್ತು ಇವನು. ಈಗಾಗಲೇ ಅವನು ಸತ್ತು ಬಿದ್ದಿದ್ದಾನೆ. ಇನ್ನು ಸಾಕ್ಷಿ ಹೇಳೋರು ಯಾರು? ಇವರಿಬ್ಬರೇ. ಇವನು ಹೇಳಿದ್ದೇ ನಂಬಕ್ಕಾಗಲ್ಲ. ತ್ರಿಪುರಾಂತಕೇಶ್ವರ ವಿಟ ಹತನಾಗಿದ್ದಾನೆ, ತ್ರಿಪುರಾಂತಕೇಶ್ವರನೇ ಸಾಕ್ಷಿಯಾಗಲಿ ಎಂದು ಕಿನ್ನರಯ್ಯ ನುಡಿತಾನೆ. ಆ ದೇವರಿಗೆ ಕೇಳ್ತಾನೆ, ನೀನೇ ಸಾಕ್ಷಿ ನುಡಿಬೇಕು ಅಂತ. ಕೋಳೂರು ಕೊಡಗೂಸು ಹೇಗೆ ಹಾಲನ್ನು ಕುಡಿದೇ ಇದ್ದಾಗ ಬೇಡಿಕೊಂಡು ಹಾಲನ್ನು ತೆಗೆದುಕೊಳ್ಳೋ ಹಾಗೆ ಮಾಡ್ತಾರೋ ಹಾಗೆ ಎಲ್ಲರೂ ಕೂಡ ಆಗ ಏನಪ್ಪ ದೇವರನ್ನ ಮಾತಾಡ್ತಾನಂತ ಇವನು, ಈ ಕಲ್ಲು ವಿಗ್ರಹ ಮಾತಾಡೋಕ್ಕೆ ಸಾಧ್ಯನಾ ಅಂತೇಳಿ ಪರಿಹಾಸ್ಯ ಬೈತಾರೆ.
ಕಲ್ಲು ದೇವರು ಎಲ್ಲಿಯಾದರೂ ಸಾಕ್ಷಿ ನುಡಿಯುವುದೇ ಎಂದು ಜನರು ಅಡಗುವಂತೆ ಲಿಂಗದಲ್ಲಿ ಶಬ್ದ ಹೊರಡುತ್ತದೆ. ಇವರೆಲ್ಲರ ಅಡಗುವ ರೀತಿಯಲ್ಲಿ ಶಬ್ದ ಹೊರಡುತ್ತದೆ. ನೀನು ಒಲಿದು ಪಾದವನ್ನಿಟ್ಟರೆ ಸುಕ್ಷೇತ್ರವೇ ಎನ್ನುವ ರೀತಿಯಲ್ಲಿ, ಮತ್ತೆ ಕೊರಡು ಕೊಂದರುವುದಯ್ಯ, ನೀನು ಒಲಿದ್ರೆ ಏನೆಲ್ಲರೂ ಕೂಡ ಸಾಧ್ಯ ಆಗುತ್ತೆ ಎನ್ನುವ ಮಾತಿನಂತೆ 7 ದಿನ ಹಗಲೆಲ್ಲ 7 ದಿನ ಇರುಳಲ್ಲಿ ತೇಲಿ ಲಿಂಗ ಸಾಕ್ಷಿಯನ್ನು ಹೋಗಾರಿ. 7 ದಿನ ಕಂಟಿನ್ಯೂಸ್ ಆಗಿ ಬರುತ್ತೆ ಆ ಲಿಂಗದಿಂದ ಈ ವಾಕ್ಯ. ಹವಾರಿ ಕೇಳಿದರು ಬಂದು ಜನ ಎಲ್ಲ, ನಡುಗಿತು ಭೂಮಿ, ತಡೆದವು ಗಾಳಿ, ಕಡಲುಗಳು ಉಕ್ಕಿ ಬೆದರಿದವು, ಆಕಾಶ ಕಡಿಲೆಂದು ಸಿಡಿದು ಮಾಯವಾಗಿ. ಹೀಗೆ ಸ್ವಾಮಿ ಅಲ್ಲಿ ನಡೆದುದನ್ನು ಸವಿವರವಾಗಿ ನಿರೂಪಿಸಲು ಬ್ರಹ್ಮಯ್ಯ ಏನು ದೋಷವಿಲ್ಲ, ನಿನ್ನಲ್ಲಿ ಏನು ದೋಷ ಇಲ್ಲ ಅಂಥೇಳಿ ಅವನ ಶ್ರೀ ಬಸವಣ್ಣವರು ಅವನ ಕೃಪೆಯನ್ನು ಅಪ್ಪಣೆಯನ್ನು ಕೊಡಿಸಿದರು. ಸಾಕ್ಷಾತ್ ಪರಮೇಶ್ವರನೇ ಅದ್ವಿತೀಯವಾದ ಪ್ರಮಾಣ ವಚನದ ಆಧಾರದ ಮೇಲೆ ತನ್ನ ನಿರ್ದೋಷತ್ವವನ್ನು ಸ್ಥಾಪನೆಯಾದ ನಂತರ ಬ್ರಹ್ಮಯ್ಯನು ಪಕ್ಕಕ್ಕೆ ತಿರುಗಿ ಆ ಶವದ ಕಡೆ ನೋಡ್ತಾನೆ. ಶವ ಮತ್ತೆ ಆ ಪ್ರಾರ್ಥನೆ ಭಾವದಿಂದ ಅವನು ನೋಡಿದಾಗ ಶವ ಜೀವಂತವಾಗಿ ಆ ಮನುಷ್ಯ ಮತ್ತೆ ನಿದ್ದೆಯಿಂದ ಎಚ್ಚೆತ್ತವನಂತೆ ಎದ್ದು ನಿಲ್ತಾನೆ. ದೊರೆಗೂ ಕೂಡ ಬಸವೇಶ್ವರರಿಗೂ ಕೂಡ ಈ ಪರಿವಾರದವರೆಗೂ ಇದು ಬಹಳಷ್ಟು ಆಶ್ಚರ್ಯ ಮತ್ತು ರೋಮಾಂಚನವೂ ಕೂಡ ಆಗುತ್ತೆ. ಈ ಮನುಷ್ಯ ಮತ್ತೆ ಬದುಕಿ ಬಂದದ್ದನ್ನು ಕಂಡ ಬಸವೇಶ್ವರರು ನೆಮ್ಮದಿಯ ನಿಟ್ಟುಸಿರನ್ನು ಬಿಡ್ತಾರೆ. ನನ್ನ ಮೇಲೆ ಅಪವಾದ ಅಂದರೆ ಅರಾಜಕತೆ ಎದ್ದಿದ್ದೆ, ಬಸವಣ್ಣವರ ಪ್ರೇರಣೆಯಿಂದ ಸ್ವೇಚ್ಛಾಚಾರವಾಗಿ ನಡ್ಕೋತಾ ಇದ್ದಾರೆ ಆ ಶರಣರು ಎನ್ನುವಂಥ ಒಂದು ಅಪವಾದ ಬಿಟ್ಟು ಹೋಯಿತು ಅಂತ ಅನ್ಕೋತಾರೆ. ಪ್ರೇಮಮಯವಾದ ಪರಮಾತ್ಮನ ಮಾರ್ಗಗಳು ಅಗೋಚರವಾದವು. ಪರಮಾತ್ಮನ ಮಾರ್ಗಗಳು ತೃಣಮಪಿ ನ ಚಲತಿ ತೇನ ವಿನಃ ಎನ್ನುವಂತೆ. ನಿನ್ನ ಕರುಣೆ ಇಲ್ಲದೆ ಒಂದು ಹುಲ್ಲುಕಡ್ಡಿನೂ ಕೂಡ ಅಲ್ಲಾಡೋದಕ್ಕೆ ಸಾಧ್ಯ ಇಲ್ಲ. ಅವನ ಕರುಣೆ ಇತ್ತು ಅಂತಂದರೆ ಏನೆಲ್ಲವೂ ಕೂಡ ನಾವು ಆಗಬಹುದು ಎನ್ನುವ ಹಾಗೆ ಅದ್ಭುತಗಳು ಅಪಾರವಾದವು. ಏನೇನೋ ಕರ್ಮ ನಡೆದರೂ ಅದು ಎಲ್ಲ ದೇವರೇ ನಡೆಸಿದ್ದು ಎನ್ನುವಂಥದ್ದು. ಆತನ ಇಚ್ಛೆಯಲ್ಲಿದೆ ಒಂದು ಕಣವಾದರೂ ಕೂಡ ಕದಲುವುದಿಲ್ಲ. ಸತ್ಯ ಅಮೋಘವಾದದ್ದು. ಏಕೆಂದರೆ ವೀಣೆಯೊಳಗಿನ ಸ್ವರಮೇಳದ ಹಾಗೆ, ಸೂರ್ಯನಲ್ಲಿರುವ ತೇಜಸ್ಸಿನ ಹಾಗೆ, ಬೆಂಕಿಯಲ್ಲಿರುವ ಉಷ್ಣದ ಹಾಗೆ ಆತನು ಸರ್ವರಲ್ಲಿಯೂ ಕೂಡ ಸಾಕ್ಷಿಯಾಗಿದ್ದಾನೆ. ಶಿವನು ಭಕ್ತರ ಹೃತ್ಪೂರ್ವಕವಾದ ಪ್ರಾರ್ಥನೆಯನ್ನು ಅನೇಕ ವಿಧದಲ್ಲಿ ಈಡೇರಿಸುತ್ತಾನೆ. ಶಿವನನ್ನು ಸೆರೆ ಹಿಡಿಯುವುದಕ್ಕೆ ಈ ಪ್ರಾರ್ಥನೆಗಿಂತ ಉತ್ತಮವಾದ ಸಮರ್ಥವಾದ ಶಕ್ತಿ ಬೇರೆ ಇಲ್ಲ. ಜಗತ್ತಿನಲ್ಲೇ ಅತ್ಯಂತ ಪ್ರಸಿದ್ಧವಾಗಿದ್ದಂಥದ್ದು ಸಿದ್ಧಗಂಗೆಯಲ್ಲಿ ದಿನ ಸಾಯಂಕಾಲ ನಡೆಯುವಂತಹ ಪ್ರಾರ್ಥನೆ. ಬಹುಶಃ ಜಗತ್ತಿನ ಯಾವ ಇದರಲ್ಲಿಯೂ ಕೂಡ ಇಂಥ ಒಂದು ಪ್ರಾರ್ಥನೆ ಇಲ್ಲ. ಅಂಥ ಪ್ರಾರ್ಥನೆಗೆ ಅಂಥ ಒಂದು ಶಕ್ತಿ ಇದೆ ಎನ್ನುವಂಥದ್ದನ್ನು ಆ ವಿಠನಿಗೆ ಪ್ರಾಣದಾನ ಲಿಂಗ ಶಬ್ದದಿಂದ ಸಾಕ್ಷಿ ನುಡಿದ ಆಲಿಸಿದ ಜನರು ಜೋಡು ಕೈಗಳ ಮುಗಿದು ಹಾಡಿದರು. ಎಲ್ಲ ಜನ ಹೊಗಳ್ತಾ ಇದ್ದಾರೆ. ನಾಡೊಳಗೆ ಹಿರಿಯರು ಶರಣರದು ಪಶುಪಕ್ಷಿ ಕಾಡೊಳಗೆ ಹಾಡಿ ನಲಿದಾಡಿದರು. ಬಸವಣ್ಣನವರಂತೂ ಕಿನ್ನರಿ ಬೊಮ್ಮಯ್ಯನ ಪವಾಡ ಕಂಡು ಹರ್ಷ ಹೆಚ್ಚಿ ಅಚ್ಚ ಶಿವನೊಚ್ಚು ಭಕ್ತಿಯ ನಿಶ್ಚಲ ಚರಣ ಮಚ್ಚು ಹಿರಿಯರ ಮೆಚ್ಚು ಸತ್ಯದ ಕೆಚ್ಚು ವಾದಿಗಳೆದೆಯ ಕಿಚ್ಚು ಮಚ್ಚರಿಸುವರು ಬಿಚ್ಚು ಕುಜನರ ಬೆಚ್ಚು ಶಾಂತಿಯ ಹೆಚ್ಚು ದೂರ್ತರ ಕೊಚ್ಚು ಮಲೆ ತನದಚ್ಚು ಸುಖ ಕಡಿ ಮುಚ್ಚುವರೆ ಎನ್ನುವಂಥ ಒಂದು ಕಿನ್ನರಿ ಬೊಮ್ಮಯ್ಯನದೇ ಇದೊಂದು ಪದ್ಯ ವಚನ ಎಂದು ಹಾಡಿ ಹೊಗಳಿದರು. ಬಹುಶಃ ಈ ಘಟನೆಯಿಂದ ಬ್ರಹ್ಮಯ್ಯನಿಗೆ ತಾನೊಬ್ಬ ಅನುಪಮ ಶರಣ ಎನ್ನುವಂಥ ಭಾವನೆ ಬಂತು. ಆದರೆ ಆ ಹೆಮ್ಮೆಯ ಬೇರನ್ನು ನಾನೊಬ್ಬ ದೊಡ್ಡ ಶರಣ ಅಂತೇಳಿ ಅವನಿಗೆ ಒಂದು ಸ್ವಲ್ಪ ದುರಹಂಕಾರ ಬಂತು. ಕಿತ್ತು ಅವನಿಗೆ ಸಮತೆಯ ಪಾಡನ್ನು ಕಲಿಸಿದ ಗುರುವಪ್ಪ ಅಲ್ಲೇ ಇದ್ದ. ಅವನ್ಯಾರು? ಅವನ ಹೆಸರು ಕೂಡ ಬ್ರಹ್ಮಯ್ಯ ಎನ್ನುವಂಥದ್ದು. ಆದರೆ ಅವನು ವೇಷ ಭಾಷೆ ವಿಚಿತ್ರ. ಆ ಬ್ರಹ್ಮಯ್ಯನು ಕಿನ್ನನಾದರೆ ಇವನು ಭೃಂಗೀಶ. ಇವನ ಕಾಯಕ ಸಂಗೀತವಾದರೆ ಅವನದು ನೃತ್ಯ. ಮುಂಜುಟ್ಟು ಕಟ್ಟಿ ನೊಸಲಲ್ಲಿ ವಿಭೂತಿಯನ್ನಿಟ್ಟು ಕಿವಿಯ ಕೆಂದಿರಳ ಧರಿಸಿ ಕಾವಿಯ ಕಪ್ಪಡವನ್ನುಟ್ಟು ಎಡಪಾದದಲ್ಲಿ ಅಂದುಗೆ ಬಲಪಾದದಲ್ಲಿ ಗೆಜ್ಜೆ ದಕ್ಷಿಣ ಕುರಿ ದತಿಯ ಕೂಡಿನ ತೆಂಬಲದ ಕೊಂಬು ಎಡಗೈಯಲ್ಲಿ ಒಲಮೆಗೆ ಬಲದ ಕೈಯಲ್ಲಿ ಹಿಡಿದು
ತಿರುಗುತ್ತಾ ಮೂಳ್ನಗೆ ನಗುತ್ತಾ ಶಿವಭಕ್ತರ ಗೃಹಕ್ಕೆ ಬಂದು ಮೋರೆಯ ಮುರುಕಿಸುತ್ತಾ ನಗಿಸುತ್ತಾ ಭೃಂಗೀಶ್ವರನಂತೆ ಕೋಡಂಗಿ ಆಟವನ್ನಾಡುತ್ತಾ ಶಿವಭಕ್ತರಲ್ಲಿ ಧಾನ್ಯವ ಬೇಡಿ ತಂದು ಜಂಗಮಾರ್ಚನೆಯನ್ನು ಮಾಡುವಂಥವನು ಆತ ಆಗಿದ್ದ. ಹೀಗೆ ಬಡ ಭಕ್ತನೊಬ್ಬ ಈ ಕಿನ್ನರೆಯನನ್ನು ಕಂಡು ತನ್ನ ಬಡತನವನ್ನು ನೀಗಿಸಿಕೊಳ್ಳಲು ಆಸೆಯಿಂದ ಬರ್ತಾನೆ. ಈ ಬ್ರಹ್ಮಯ್ಯನನ್ನು ಕಾಣಲು ಹೊರಟು ಆ ಬ್ರಹ್ಮಯ್ಯನ ಬಳಿಗೆ ಬಂದಾಗ ಕಲಿಕೇತ ವೇಷದ ಮೂಲಕ ಕಲಿಕೇತ ಬ್ರಹ್ಮಯ್ಯನೆಂಬ ಹೆಸರು ಹೊಂದಿದಂತಹ ಆ ಬ್ರಹ್ಮಯ್ಯ ಬಂದ ಕಾರಣ ಏನು ಅಂತ ಕೇಳಿದಾಗ ಬಡ ಭಕ್ತ ತನ್ನ ಹೃದ್ಗತವನ್ನು ತಿಳಿಸ್ತಾನೆ. ಕಲಿಕೇತ ಬ್ರಹ್ಮಯ್ಯ ನಕ್ಕು, ಆ ಕೈಕೂಲಿಕಾರ ಫಲವನ್ನರ್ಚಿಸಿ ಪೂಜಿಸುವ ಸಾಮಾನ್ಯ ಭಕ್ತ ನಿನಗೇನು ಕೊಡಬಲ್ಲ. ಭಕ್ತ ಇವನನ್ನು ಕೇಳೋದಕ್ಕೆ ಗೊತ್ತಾಗಿದ್ದಾಗ ಅವನೇನು ಕೊಡ್ತಾನ, ನಿನಗೆ ಆ ಬೆಲೆಯ ಕೆಲಸಂಗೆಟ್ಟು ಬಂಟ ನಿನಗೇನು ಕೊಡಬಲ್ಲ, ಇಷ್ಟು ದೂರ ವ್ಯರ್ಥ ಹೋಗಿ ಬಳದ ಬೇಡ, ಇದೋ ತೆಗೆದುಕೋ ಎಂದು ತನ್ನ ಟಗರಿನ ಕೊಂಬನ್ನು ಅಲ್ಲಾಡಿಸ್ತಾನೆ. ಆ ಕೇತುವಿನ ಬಾಯಿಂದ ಅವನು ಮೊದಲು ನುಂಗಿದ್ದ ಸೂರ್ಯನ ಶರೀರದ ಕಿಡಿಗಳು ಹೊರಚೆಲ್ಲಿ ಹೊನ್ನಿನ ರಾಶಿನೇ ಅಲ್ಲಿ ಬೀಳುವಂಥದ್ದಾಗುತ್ತೆ. ಸಾಸಿವೆಯ ಮೇಲೆ ಸಾಗರವನ್ನು ಇರಿಸಿದಂತೆ ಆತ ಆ ಬಡ ಭಕ್ತನ ಅವಸ್ಥೆ ತಾನೆತ್ತುವಷ್ಟು ಹೊತ್ತುಕೊಂಡು ಹೋಗಿ ಬಸವಣ್ಣನನ್ನು ಬೇಡುತ್ತಾನೆ. ಒಂದು ಆಳು ಕೊಟ್ಟರೆ ಉಳಿದದ್ದನ್ನು ನಾನು ಹೊತ್ಕೊಂಡು ಹೋಗ್ತೇನೆ ಅಂಥೇಳಿ ಹೋಗಿ ಹೂಕೆರೆಯ ಈ ಬ್ರಹ್ಮಯ್ಯನ ಮನೆಗೆ ಧಾವಿಸುತ್ತಾನೆ. ಬಸವಣ್ಣ ಈ ಸುದ್ದಿಯನ್ನು ತಿಳಿದು ಕಿನ್ನರ ಬ್ರಹ್ಮಯ್ಯನು ಓಡಿ ಬರುತ್ತಾನೆ. ಹೊಡೆದೋಡಿದ ಕಿನ್ನರಯ್ಯನ ನೋಡನೆ ಕೈ ಹಿಡಿದೆತ್ತಿ ಕೆಲಕ್ಕೆ ತೊಡೆಯಲ್ಲಿ ಸಂಭ್ರಮ ಗೈಯುತ್ತಿರೆ ತೆಗೆದ ಬಿಗಿದಪ್ಪಿ ಜಡ ವಿಹಿರತಂ ನೀಂ ಪ್ರಪಂಚದ ಬೆಡಗಿನೊಳ್ಪಿ ಮರೆಯ ಕೀಲಂ ಪಿಡಿಸಿಲಿಂಗ ಪ್ರಾಣಮಥನ ಭಾವವುದು ಬರುಸಿ. ಹೀಗೆ ಬಸವಣ್ಣ ಮತ್ತು ಕಿನ್ನರಿಯರಿಬ್ಬರೂ ಕೂಡ ಸತ್ಕರಿಸಿ ಅವರನ್ನು ಕಳಿಸಿ ಕೊಡ್ತಾನೆ. ಮತ್ತು ಬೇಡಲೇತಕ್ಕೆ ಕಾಯಕವ ಮಾಡಿಹನೆಂದು ಕೊಡದೊಡೆ ಒಡಗೂಡಿ ಬೈಯಲೇತಕ್ಕೆ ಭಕ್ತರು ಮಾಡಿಹನೆಂದು ಗುಡಿತಡಿಗಳಲ್ಲಿ ಕವಾಟ ಮಂದಿರಗಳ ಮುಂದೆ ಗೊಂದಿಗಳಲ್ಲಿ ನಿಂತು ಕಾಯಲೇತಕ್ಕೆ ಈ ಗುಣವ ಕಾಯಕದಿಂದವೇ ಈ ಗುಣ ಪಟ್ಟೆಗೆ ಕಾಣದ ಸಂಸಾರದ ಪಟ್ಟವನ್ನು ಇರವು ಉಭಯ ಭ್ರಷ್ಟಗೆ ಕೆಟ್ಟ ದ್ರವ್ಯ ಮೋಕೇಶ್ವರನ ಲಿಂಗಕ್ಕೆ ಮುಟ್ಟದೆ ಹೋಯಿತು. ಬೇಡಿ ಮಾಡುವವರು ಕೂಲಿ ಕಾಯಕವಲ್ಲ, ಮಾಡುವವನೆಂಬುದು ಮನದಲ್ಲಿ ಹೊಳೆದರೆ ಏಳಿಸಿ ಕಾಡಿತ್ತು ಶಿವನ ಡಂಗುರ ಎನ್ನುವಂತೆ ಅದು ಕರ್ಮ ಕಾಲರೂಪದಲ್ಲಿ ಬಯಸದೆ ಭ್ರಮಿಸದೆ ಭಕ್ತಿಯಿಂದ ಮಾಡುವ ಕಾಯಕವೇ ಕಾಯಕ. ಈ ಕಾಯಕಕ್ಕೆ ನಾನು ಮಾಡ್ತೇನೆ ಎನ್ನುವಂಥದ್ದಲ್ಲ, ಅದು ಸಮರ್ಪಣಾ ಭಾವದ ಕಾಯಕ ಆಗಬೇಕು ಎಂಬ ಹಿರಿದಾದ ಹೊಲವನ್ನು ಹೇಳಿಕೊಟ್ಟು ಕಲಿಕೇತೆಯ ಕಾಯಕ ಯೋಗಿ ಎನಿಸಿ ಕಲ್ಯಾಣದಲ್ಲಿಯೇ ಕೊನೆಯ ಉಸಿರೆಳೆಯುತ್ತಾರೆ. ಆ ಜಗಕ್ಕೆ ಅಹುಬಹುದಾದಂಥ ಜಗಕ್ಕಲ್ಲವಾದುದ ಕೊಟ್ಟು ಜಗವ ಬಂದಿದ್ದು ಹಿಡಿದಿದ್ದು ಈ ಶಿವಕುಮಾರ ಸ್ವಾಮೀಜಿ ಹೇಳ್ತಾರಲ್ಲ, ಏನಾದರೂ ಈ ಹೋಗುವ ಸಮಾಜಕ್ಕೆ ನಾವೇನಾದರೂ ಕೊಟ್ಟು ಹೋಗಬೇಕು ಎನ್ನುವಂತೆ, ಬಿಟ್ಟು ಹೋಗುವ ಸಮಾಜಕ್ಕೆ ಕೊಟ್ಟು ಹೋಗಬೇಕು ಎನ್ನುವಂತೆ, ಬಿಟ್ಟು ತಾನರಿದ ಮರೆತು ಮರೆವೆ ಗೊದಲಾದ ಮರೆತು ಉಭಯದ ತೊಡಕಿನ ಅಂದೊಲವಿನ ಕೊಂಬಿನ ನೆರಿಗೆಯಲ್ಲಿ ಒಲಿದಾಡಿ ಮೇಕಲೇಶ್ವರ ಲಿಂಗವೊಡಗೂಡಿ ನಿಲ್ಲುತ್ತಾನೆ. ಕಿನ್ನರಿ ಬ್ರಹ್ಮಯ್ಯ ಪುಟಬಿಟ್ಟ ಚಿನ್ನವಾಗಿ ಇನ್ನೂ ಪ್ರಕಾಶಿಸುತ್ತಾನೆ. ಬಸವಣ್ಣನ ಹತ್ತಿರದ ಮಿತ್ರರಲ್ಲಿ ಒಬ್ಬನಾಗ್ತಾನೆ. ಅಕ್ಕ ಮಹಾದೇವಿಯ ಅನುಭವ ಮಂಟಪಕ್ಕೆ ಬರಲು ಆಕೆಯನ್ನು ಸ್ವಾಗತಿಸುವ ಸೌಭಾಗ್ಯ ಈತನದಾಗುತ್ತದೆ. ಮೊದಲು ಕಂಡಾಗ ಕಾಯಕದಲ್ಲಿ ಕಳವಳವಿರಲು, ಪ್ರಾಣದಲ್ಲಿ ಮಾಯ ಇರಲು, ಏತರ ಮನ ಇದೇ ಥರ ನಿರ್ವಾಣ ಮಹಾಲಿಂಗ ತ್ರಿಪುರಾಂತಕ ನಿನ್ನ ಸಂಸಾರಿ ಎಂಬನಲ್ಲದೆ ಸಜ್ಜನೆ ಎಂದು ಕೈ ಬಿಡಿದವನಲ್ಲ, ಕೇಳು ಮರುಳೆ ಎಂದು ನಿಷ್ಠುರವಾಗಿ ನುಡಿತಾನೆ. ಇಲ್ಲಿ ಕಾಯ ಎಂದರೆ ಬರೀ ದೇಹವಲ್ಲ, ಲೀನವಾಗುವಂತಹ ಒಂದು ಸ್ವರೂಪ. ಅಂತೆ ಅಕ್ಕನ ಆತ್ಮಶ್ರೀ ಬೆಳಗಲು ಶರಣಾರ್ಥಿ ಎಂಬುವ ಶರಣಾರ್ಥಿಯು ಇಂತಹ ಅತ್ಯಂತ ಶರಣಕಾಂತಿಯ ಅನರ್ಘ್ಯ ರತ್ನವಾದಂತಹ ಅಕ್ಕನನ್ನು ಪರೀಕ್ಷಿಸಿ
ಈತ ಎಂಥವಳು ಅನ್ನುವಂಥದ್ದು ಗೊತ್ತಾದಾಗ ಶರಣು ಶರಣಾರ್ಥಿ ಎಂಬುವ ಶರಣು ಶರಣಾರ್ಥಿಯು ಮೂರ್ತಳೆ ಶರಣು ಶರಣಾರ್ಥಿ ಎನ್ನಕ್ಕ ಮಹಾದೇವಿ ಮಹಾಲಿಂಗ ತ್ರಿಪುರಾಂತಕ ನೊಡ್ಡಿದ ತೊಡಕ ನೀವು ಬಿಡಿಸಿದಾಗೆ ನಿಮ್ಮಿಂದ ನಾನು ಬದುಕಿದೆನು, ಎಲೆ ತಾಯಿ ಶರಣು ಶರಣಾರ್ಥಿ ಅಂತ ನಾನು ಹುಲಿಯ ನೆಕ್ಕಿ ಬದುಕಿದೆನೋ ಅಂಥೇಳಿ ಅಂಥ ಒಂದು ಅವಳನ್ನು ಪರೀಕ್ಷೆ ಮಾಡಿ ಹುಲಿನೆಕ್ಕಿ ಬದುಕಿದಂತೆ ಆಯಿತು, ನಿನ್ನ ಪರೀಕ್ಷೆಗೆ ನಾನು ಹೋಗಬೇಕಾಗಿತ್ತು ಅಂಥೇಳಿ ಕೇಳ್ಕೊತಾನೆ. ನಿನ್ನ ಸ್ವರೂಪ ಕಂಡೆನ್ನ ದೃಷ್ಟಿ ನಟ್ಟು ನನಗೆ ನಿನ್ನ ಲಾವಣ್ಯ ರಸ ಮನ ಹಾರೈಸಿ ತೆನೆಗೆ ನಿನ್ನ ಪ್ರೌಢಿಯಿಂದ ಈಡೇತವೆಂಬುದು ಈ ಭಾವದಲ್ಲಿ ಒಬ್ಬ ಬರಿಯ ಹೆಂಗಸಾಗಿ ತೋರಿತೆನಗೆ ಮಹಾಲಿಂಗ ತ್ರಿಪುರಾಂತಕ ನೋಟಿದ ಮಾಯೆಯ ಶಿರಭಾಗ ಭಕ್ತಿ ಗೆಲುವೆನು ಮಹಾ ಹೆಣ್ಣು ಎಂದು ಕೈ ಹಿಡಿದೆನು ಅಂಥೇಳಿ ಅವಳನ್ನು ಬೇಡಿಕೊಂಡು ಹೇಳ್ತಾನೆ. ಇಂತಹ ಕೊಂಡಾಡ್ತಾ ಜಗಮನೆ ಹೊರಗೆ ಬಂದರೂ ಕೂಡ ಒಳಗೆ ಲಿಂಗಾರ್ಚನೆ ಎಂತಹುದಯ್ಯ ಎಂದ ಪ್ರಭುದೇವರಿಗೆ ತನ್ನ ಸಜ್ಜೆಯ ಮನಲಿಂಗವಾದ ಬಳಿಕ ಅನುವು ಬೇರೆ ಮತ್ತೆ ಅರಸಲುಂಟೆ, ತನುವೇ ಬಸವಣ್ಣ ಮನವೇ ಪ್ರಭುದೇವರು ಘನವೋಳ್ಕೊಂಡಿದ್ದ ಬಳಿಕ ಗುಣಾವಗುಣವ ಸಂಪಾದಿಸುವವರೇ ಮಹಾಲಿಂಗ ತ್ರಿಪುರಾಂತಕ ದೇವ ಸಂಗನ ಬಸವಣ್ಣನಲ್ಲಿ ನಿಮ್ಮಡಿಗಳಲ್ಲಿ ಸಂದು ಸಂಶಯ ಉಂಟೆ ವಿಜಯಂಗೈವದು ಪ್ರಭುವೇ ಅಲ್ಲಮ ಪ್ರಭುವನ್ನ ಎಂದು ಆಹ್ವಾನಿಸ್ತಾನೆ. ಬರಬರುತ್ತಾ ಕಿನ್ನರಯ್ಯನು ಬಸವಣ್ಣನವರ ಆತ್ಮಸಖನಾಗುತ್ತಾನೆ. ಕಿನ್ನರಯ್ಯನ ಪ್ರಾಣ ಪಕ್ಷಿ ಹಾರಿ ಹೋಗಿರಲು ತಾಯಿಯನ್ನು ಕಳೆದುಕೊಂಡ ತಬ್ಬಲಿಯಂತೆ ಹೋರಾಡಿ ರೋಧಿಸುತ್ತಾನೆ ಬಸವಣ್ಣ. ಕಿನ್ನರೇಶ್ವರನ ಬೊಮ್ಮದೇವ ಎನ್ನ ಜೀವ ಎನ್ನ ಭಾವ ಎನ್ನ ಲಿಂಗವೇ ಎನ್ನ ಗುರುವೇ ಎನ್ನ ಸುರತರುವೆ ಎನ್ನ ಪರುಷದ ಕಣಿಯೇ ಗುಣಿಯೇ ಎನ್ನ ಚಿಂತಾಮಣಿಯೇ ಮೇರುವೆ ಎನ್ನ ಸಜ್ಜನ ಮಿತ್ರನೇ ನೀನೊಂದು ಬಯಲಾದೈ ಎಂಥೇಳಿ ಬಸವಣ್ಣ ಆ ಕಿನ್ನರಿ ಬೊಮ್ಮಯ್ಯನನ್ನು ಆ ಅಗಲಿಕೆಯನ್ನು ಎಷ್ಟೊಂದು ಸೊಗಸಾಗಿ ಎಷ್ಟು ಆತ್ಮೀಯತೆಗೆ ಅವನು ಒಳಗಾಗಿದ್ದ ಅನ್ನೋದಕ್ಕೆ ಈ ಮಾತು ಸಾಕ್ಷಿಯಾಗುತ್ತೆ. ಕಿನ್ನರನ ಗುಣವೃಂದಮಂ ನೆನೆದು ಲೋಚನ ದಾರಿಯಲ್ಲಿ ನೆನೆದು ನೊಂದು ಶೋಕ ಪಾವಕದಿಂದ ತನು ಬೆದಡದೆ ಬೇಡುತ್ತಾ ದುಃಖಿಸ್ತಾನೆ. ತನ್ನ ಪ್ರಾಣವನ್ನೇ ಪಣಕ್ಕೆ ಹಚ್ಚಿ ಈ ಪ್ರಾಣಸಖನನ್ನು ಮತ್ತೆ ಪಡೆಯುತ್ತಾನೆ. ಕಿನ್ನರಯ್ಯನು ಇದಕ್ಕೆ ತಕ್ಕಂತೆ ವರ್ತಿಸುತ್ತಾನೆ. ಹಳೆಯ ಮಧುವರಸ ಎಳೆಹೂಟಿಯ ತರುವಾಯ ಕಲ್ಯಾಣವನ್ನು ಬಿಟ್ಟು ಶಿವಶರಣರು ಉಳಿವಿಯತ್ತ ಹೊರಡಲು ಚನ್ನಬಸವೇಶ್ವರರ ಮಡಿವಾಳ ಮಾಚವಯ್ಯನವರೊಡನೆ ಕಿನ್ನರಿಯ ಬ್ರಹ್ಮನು ಶರಣಾದ ರಕ್ಷಾಮಣಿಯಾಗಿದ್ದು ಯುದ್ಧ ಮಾಡುತ್ತಾನೆ. ಶಿವಶರಣರ ಗಣನಾಯಕನಾಗಿ ಸಾಹಸೋತ್ಕರ್ಷವನ್ನು ತೋರುತ್ತಾನೆ. ಕೊನೆಗೆ ಗೊಂಡಾರಣ್ಯದ ಮಧ್ಯದಲ್ಲಿಯೇ ಮಹಾಮನೆಯ ಮುಂದೆ ಅಳಿಯ ಬಿಜ್ಜಳನ ಸೈನ್ಯದೊಡನೆ ಕೊನೆಯ ಕಾಳಗವನ್ನು ಮಾಡ್ತಾನೆ. ಅಲ್ಲಿ ತಡಸಲಾಗಿ ಇಳಿಜಾರಿನಲ್ಲಿ ಹರಿದು ಬರುವ ಹೊಳೆಯನ್ನು ಮಹಾಮನೆಯ ಗುಹೆಯ ದ್ವಾರದಿಂದ 200 ಅಡಿ ಎತ್ತರದಲ್ಲಿ ಭೂಮಿಯಾಗಿದ್ದು ಒಳಕ್ಕೆ ತಿರುಗಿಸಿ ಆ ಗುಹೆಯನ್ನು ಜಲದುರ್ಗವನ್ನಾಗಿ ಪರಿವರ್ತಿಸುತ್ತಾನೆ. ಅಲ್ಲಿ ಅಳಿದುಳಿದ ಕೆಲವೇ ಶಿವಶರಣರು ಕೊನೆಯವರೆಗೂ ಕೂಡ ಕಲಿತನದಿಂದ ಕಾದಿ ಶರಣರ ಮನ್ನಣವನ್ನು ಪಡೆಯುತ್ತಾರೆ. ಇಂದಿಗೂ ಕೂಡ ಕಿನ್ನರ ಬೊಮ್ಮಯ್ಯನ ಹೊಳೆ ಎಂದು ಹೆಸರಾಗಿರುವ ಆ ಹೊಳೆ ಜಲಪಾತ ಗೀತದಲ್ಲಿ ಕಿನ್ನರಯ್ಯನ ಕೀರ್ತಿಯನ್ನೇ ಹಾಡುತ್ತಲಿದೆ. ಮಹಾಮನೆಗೆ ಸಮೀಪದಲ್ಲಿರುವ ಕಿನ್ನರಯ್ಯನ ಸಮಾಧಿಯ ಮೇಲೆ ಶೋಭಿಸುವ ಕಿನ್ನರಯ್ಯ ಎಂಬ ಉಲ್ಲೇಖವಿರುವ ಶಿಲಾಶಾಸನವು ಕೂಡ ಜಗತ್ತಿಗೆ ಕಿನ್ನರಿ ಬ್ರಹ್ಮಯ್ಯನ ನಿರ್ಮಲ ಚರಿತ್ರೆಯನ್ನು ಸಾರಿ ಸಾರಿ ಹೇಳುತ್ತಲಿದೆ. ಅವನ ಹೆಸರು ಗಣ ಸಹಸ್ರದಲ್ಲಿ ಸೇರಿ ಪಠಿಸಿದವರ ಪಾಪ ಪರಿಹರಿಸುತ್ತಲಿದೆ. ಹೀಗೆ ಮಹಿಮಾ ಪುರುಷರಿಂದ ಶರಣರು ಕೆಲವರನ್ನು ಬಿಟ್ಟರೆ ಬಹಳಷ್ಟು ಶರಣರು ಕೆಳ ವರ್ಗಕ್ಕೆ ಸೇರಿದವರಾಗಿರುವುದು ಮುಖ್ಯ ಸಂಗತಿಯಾಗಿದೆ. ಅಂಬಿದೇವಯ್ಯ ಕ್ಷೌರಿಕನಾದರೆ ಮಾರಿತಂದೆ ಕಳ್ಳ, ಕಣ್ಣಪ್ಪ ಮೀನುಗಾರ, ರಾಮಣ್ಣ ಭೀಮಣ್ಣ ಗೋವಳಿಗಳು, ಕಲಿಕೇತಯ್ಯ ಹಾಸ್ಯಗಾರ, ಕಾಮಿದೇವ ತಳವಾರನಾಗಿದ್ದ. ಇವರೆಲ್ಲರೂ ಕೂಡ ಲಿಂಗಾಯತ ಮತಾವಲಂಬಿಗಳಾಗಿ ಶಿವನನ್ನು ಇಷ್ಟ ದೈವವೆಂದು ಭಾವಿಸಿ ನಂಬಿದವರು. ಹುಟ್ಟಿನಿಂದಲೇ ಬಂದ ಅಸ್ಪೃಶ್ಯತೆಯನ್ನು ನೀಗಿಕೊಂಡು ಸಮಾನತೆಯ ಗೌರವ ಪಡೆದವರು. ಒಂದೊಂದು ಕಾಯಕ ಜೀವಿಗಳಾದ ಇವರು ಕಾಯಕ ಯೋಗಿಗಳಾಗಿದ್ದರು. ಕಾಯಕ ದಾಸೋಹ ಕಲ್ಯಾಣ ಕ್ರಾಂತಿಯ ಬಹುದೊಡ್ಡ ಅಮೂಲ್ಯ ಕಿಡಿ ದೇಹವೇ ದೇಗುಲ,
ಕಾಯಕವೇ ಕೈಲಾಸ ಎಂದು ಸಾರಿದ ಮಹಾನುಭಾವರು ವಚನಕಾರರು. ಕಾಯಕಕ್ಕೆ ಶರಣರು ನೀಡಿದ ಬೆಲೆ ಅತ್ಯಂತ ಮಹತ್ವದ್ದು. ಕಾರ್ಯ ಸೊಪ್ಪಾದರೂ ಕೂಡ ಕಾಯಕದಿಂದಲೇ ಬರಬೇಕು ಎಂಬುದು ಶರಣರ ಖಚಿತ ಅಭಿಪ್ರಾಯ. ಸತ್ಯ ಶುದ್ಧ ಕಾಯಕ, ಭಾವಪೂರ್ಣ ದಾಸೋಹ, ವಚನ ಚಳವಳಿಯ ಮಂತ್ರ, ವೃತ್ತಿ ಗೌರವಕ್ಕೆ ಅವರು ನೀಡಿದ ಬೆಲೆ ಅತ್ಯಮೂಲ್ಯ. ಅಂತಹ ಮಹಾನ್ ವೃತ್ತಿಗರಿವರು. ಬಸವಣ್ಣನ ಭಕ್ತಿ, ಮಡಿವಾಳನ ನಿಷ್ಠೆ, ಚನ್ನಬಸವಣ್ಣನ ಸಾವಧಾನ ಜ್ಞಾನ, ಸತ್ಯಣ್ಣನ ಸ್ವಾನುಭವ ಪ್ರಭುದೇವರ ಸದಾನಂತ ಪರಾಕಾಷ್ಠೆ, ಅಜಗಣ್ಣನ ಸಮರಸ ದೃಶ್ಯ ಇವೆಲ್ಲದರ ಸಾಕಾರತೆ ಎಂಬಂತಿದ್ದ ಮಹಾಶರಣರು ಬಸವ ಪ್ರಭೆಯಿಂದ ಸೆಳೆಯಲ್ಪಟ್ಟು ಕಲ್ಯಾಣ ಸೇರಿದವರು. ಅಪ್ರತಿಮ ಸಾಧನೆಗೈದರು. ಭಕ್ತಿ ಮಾರ್ಗ, ಧರ್ಮ ಮಾರ್ಗವನ್ನು ತೋರಿದ ಶರಣರು ಈ ಭೂಮಿಯಲ್ಲಿ ಜನ್ಮವೆತ್ತಿದ್ದಾರೆ. ಇಂಥ ಶರಣರ ನಾಡಿನಲ್ಲಿ ನೀವು ಇರುವಂಥದ್ದು. ಅದರಲ್ಲೂ ವಿಶೇಷವಾಗಿ ಈ ವಿದ್ಯಾಕಾಶಿ ಸಿದ್ಧಗಂಗೆಯ ಪವಿತ್ರ ಮಡಿಲಲ್ಲಿ ನಮ್ಮ ಜನ್ಮ ಪಾವನ ಆಗಿರುವಂಥದ್ದು. ಇಂಥ ಪೂಜ್ಯರ ಸನ್ನಿಧಾನದಲ್ಲಿ ಇರೋದೇ ಒಂದು ಭಾಗ್ಯ ಎನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ನಮಸ್ಕಾರ.